और वहाँ पे हम लोगों को प्रॉमिस कार्ड रहता है ನಮಗೆ ವಾಗ್ದಾನದ ಕಾರ್ಡ್ಗಳು ಇರ್ತವೆ. और हम लोगों को उस टाइम में कैलेंडर्स भी रहते हैं ಅವಾಗ ನಮಗೆ ಕ್ಯಾಲೆಂಡರ್ಗಳು ಕೂಡ ಇರ್ತವೆ. और बहुत सारे चीज़ें कुछ लोगों का अगर गवाही है तो गवाही भी आप यहाँ पे पेश कर सकते हैं. ನಿಮ್ಗೆ ಯಾರಿಗಾದ್ರೂ ಸಾಕ್ಷಿ ಇರುವುದಾಗಿದ್ರೆ ನೀವು ಆ ಸಾಕ್ಷಿಗಳನ್ನ ಹೇಳಿ ನೀವು ಹೇಳಬಹುದು. आमेन. ಆಮೆನ್. दूसरों का विश्वास को मजबूत करने वाला गवाहियों को आप यहाँ पे आकर शेयर कर सकते हैं. ಇನ್ನೊಬ್ಬರ ನಂಬಿಕೆಯನ್ನು ಹೆಚ್ಚಳಪಡಿಸುವುದಕ್ಕಾಗಿ ನೀವು ಇಲ್ಲಿ ಬಂದು ನೀವು ಸಾಕ್ಷಿಗಳನ್ನು ಹೇಳಬಹುದು. आमेन. ಆಮೆನ್. मैं विश्वास करता हूँ ये 2025 में हमारा प्रभु बहुत महान कामों को किए हैं. ದೇವರು 2025ರ ಇಸ್ವಿಯಲ್ಲಿ ದೇವರು ಬಹಳ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಿದ್ದಾನೆ. क्या किए नहीं है? ಮಾಡಿಲ್ವಾ? ಮಾಡಿಲ್ವಾ ಆತನು? ಮಾಡಿದ್ರೆ ಒಂದು हालेलुया, प्रेज़ द लॉर्ड. और उसके बाद दूसरा दिन में उसका प्रार्थना बीतने के बाद हम नया साल में प्रवेश करेंगे. ನಾವು ಪ್ರಾರ್ಥನೆ ಆದ ಮೇಲೆ ನಾವು ಹೊಸ ವರ್ಷದಲ್ಲಿ ನಾವು ಕಾಲಿಡೋಣ. आमेन. हमारा सोच नया रहेंगे, ನಮ್ಮ ಯೋಚನೆಗಳು ಹೊಸದಾಗಿರುವಂತ, हमारा प्रार्थना बदलाव रहेगा, ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಬದಲಾವಣೆ ಇರ್ತದೆ, हमारा सोच बदलाव रहेगा, ನಮ್ಮ ಆಲೋಚನೆಗಳು ಬದಲಾವಣೆಗಳಾಗಿರ್ತವೆ, हमारा विश्वास मजबूत रहेगा, ನಮ್ಮ ಒಂದು ನಂಬಿಕೆ ಬಹಳ ಸ್ಥಿರಗೊಳ್ಳುವಂತದ್ದಾಗಿದೆ. प्रभु का साथ हमारा संबंध भी बहुत ही जुड़ा रहेगा. ದೇವರೊಟ್ಟಿಗೆ ನಮ್ಮ ಸಂಬಂಧವು ಬಹಳ ಅಂಟಿಕೊಂಡಿರುವಂತದ್ದಾಗಿದೆ. आमेन. ಆಮೆನ್. हम पिछले जो भी हमारे जीवन में घटे उसको नया साल में प्रवेश करेंगे नहीं. ಹಿಂದೆ ನಮ್ಮ ಜೀವಿತದಲ್ಲಿ ನಡೆದಿರುವಂತ ಘಟನೆಗಳನ್ನು ಮರೆತು ಹೊಸ ಜೀವನದಲ್ಲಿ ನಾವು ಹೊಸ ವರ್ಷದಲ್ಲಿ ಅವುಗಳನ್ನು ನಾವು ಪ್ರವೇಶ ಮಾಡಿಕೊಳ್ಳುವುದಿಲ್ಲ. ಹೊಸ ವರ್ಷದಲ್ಲಿ ನಾವು ಪ್ರವೇಶ ಮಾಡಿಕೊಳ್ಳುವುದಿಲ್ಲ. हालेलुया. ಹಲ್ಲೆಲೂಯಾ. पुरानी बात बीत गई. ಹಳೆ ಸಂಗತಿಗಳು ಮರೆತು ಬಿಟ್ಟೆವು. देखो वहाँ प्रभु आपके लिए नया कामों को कर रहा है. ದೇವರು ನಿಮಗೋಸ್ಕರ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. पुराने बात बीत गई. ಹಳೆ ಸಂಗತಿಗಳು ಹೋದವು. देखो प्रभु आपके लिए नए कामों को कर रहा है. ದೇವರು ನಿಮಗೆ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾನೆ. हालेलुया. हालेलुया. पुराने दिनों में वो मेरे को इतना हर्ट किया, उसने मेरे जीवन में बहुत कुछ गलत किया, ये सब को हम 2025 में ही उसको गाड़ देंगे. ನೋವು ಮಾಡಿದ, ಹೀಗೆ ಮಾಡಿದ ಅನ್ನೋದೆಲ್ಲವನ್ನ ನಾವು ಮರೆತು ಬಿಡೋಣ. ಅದನ್ನು ಹೂನಿಟ್ಟು ಬಿಡೋಣ. ಅದೆಲ್ಲವನ್ನ ಹೂನಿಟ್ಟು ಬಿಡೋಣ. हालेलुया. हालेलुया. नया साल में ಹೊಸ ವರ್ಷದಲ್ಲಿ नया शर्ट, नया पैंट ಹೊಸ ಬಟ್ಟೆಗಳು और नया सोच, ಹೊಸ ಆಲೋಚನೆಗಳು सब नया रहेगा. ಎಲ್ಲ ಹೊಸದಾಗಿರುವಂತದ್ದಾಗಿದೆ. आमेन. ಆಮೆನ್. आमेन. ಆಮೆನ್. प्रभु आपका भला करे. ದೇವರು ನಿಮ್ಮನ್ನು ಆಶೀರ್ವದಿಸಲಿ. चलिए प्रार्थना के द्वारा हम ಪ್ರಾರ್ಥನೆಯ ಮೂಲಕವಾಗಿ वचनों में आगे बढ़ेंगे. ವಾಕ್ಯದಲ್ಲಿ ನಾವು ಮುಂದೆ ಬರೆಯೋಣ. थैंक यू जीसस. हालेलुया. महान प्रभु आपको धन्यवाद देते हैं. आज के दिन आप हमारे साथ बात करने वाले प्रभु हैं. ದೇವರೇ, ಈ ದಿನ ಸ್ವಾಮಿ ನಮ್ಮೊಟ್ಟಿಗೆ ಮಾತನಾಡುವಂತ ದೇವರು ನೀನಾಗಿದ್ದೀಯ ಸ್ವಾಮಿ. आज कोई भी खाली हाथ नहीं जाएगा. ಯಾರು ಕೂಡ ಖಾಲಿ ಕೈಗಳಿಂದ ಹೋಗುವುದಿಲ್ಲ ಸ್ವಾಮಿ. आज सब लोग आपका आशीष पाएंगे प्रभु. ದೇವರೇ, ಈ ದಿನ ಎಲ್ಲರೂ ನಿನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವವರಾಗಿದ್ದಾರೆ. आज के दिन आप इन सब कलीसिया के लोगों के जीवन में नए कामों को ದೇವರೇ, करेंगे. ಈ ದಿನ ಎಲ್ಲಾ ಸಭೆಯ ಜನರ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡಲಿಕ್ಕಿದ್ದೀಯಾ. आगे का समय आप हमको हमारे साथ बात कीजिए प्रभु. ಮುಂದಿನ ಸಮಯ ದೇವರೇ, ನೀನು ನಮ್ಮೊಟ್ಟಿಗೆ ಮಾತನಾಡು. हमको बदलाव करो प्रभु. ದೇವರು ನಮ್ಮನ್ನ ಬದಲಾವಣೆ ಮಾಡು. यीशु नासरी के नाम से ಯೇಸು प्रार्थना करते ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸ್ತೇನೆ. हैं. आमीन. ಆಮೆನ್. बहुत ही 3-4 हफ्तों से हम लोग सुनते आ रहे हैं यीशु मसीह का जन्म. 3-4 ವಾರಗಳಿಂದ ಯೇಸು ಕ್ರಿಸ್ತನ ಜನನದ ಕುರಿತು ನಾವು ಕೇಳಿಸಿಕೊಳ್ತಾ ಇದ್ದೇವೆ. और आज भी उसको प्रभु ने जब वो बालक था किस तरह उसका रक्षा किया उसको हम देखेंगे. ದೇವರು ಅವನು ಯೇಸು ಕ್ರಿಸ್ತನ ಬಾಲಕನಾಗಿರುವಾಗ ಯಾವ ರೀತಿಯಾಗಿ ಆತನನ್ನು ರಕ್ಷಿಸಿದನು ಎಂಬುದಾಗಿ ಆ ವಾಕ್ಯಗಳ ಕುರಿತು ನಾವು ಕೇಳಿಸಿಕೊಳ್ಳೋಣ. हालेलुया. ಹಾಲೆಲೂಯಾ. भजन संहिता में वचन इस तरह कहता है, ಕೀರ್ತನೆಯ ಭಾಗದಲ್ಲಿ ವಾಕ್ಯವು ಈ ರೀತಿಯಾಗಿ ಹೇಳಲ್ಪಡುತ್ತದೆ. 46वां आयत में 46ನೇ ಅಧ್ಯಾಯದಲ್ಲಿ 47 उसका पहला वचन देखिए. 46 ಮೊದಲನೇ ವಾಕ್ಯ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು
ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. यहाँ पे वचन क्या कहता है? ಇಲ್ಲಿ ವಾಕ್ಯ ಏನಂತ ಹೇಳ್ತದೆ? परमेश्वर हमारा शरण स्थान ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ और बल है, ಮತ್ತು ಆತನು ನಮಗೆ ಬಲವಾಗಿದ್ದಾನೆ. संकट में अति सहज से मिलने वाला सहायक. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. संकट में अति सहज से मिलने वाला सहायक. ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿರುವ ಆತನಾಗಿದ್ದಾನೆ. हालेलुया. ಹಾಲೆಲೂಯಾ. यहाँ पे 8वां वचन कहता है, ಇಲ್ಲಿ 8ನೇ ವಾಕ್ಯ ಹೇಳ್ತದೆ, आओ यहोवा के महाकर्म देखो. ಬನ್ನಿರಿ ಯೆಹೋವನ ಕಾರ್ಯವನ್ನು ನೋಡ್ರಿ. आओ यहोवा के महाकर्म को देखो ಬನ್ನಿರಿ ಯೆಹೋವನ ಕಾರ್ಯವನ್ನು ನೋಡ್ರಿ. कि उसने पृथ्वी पर कैसा कैसा उजाड़ किया है. ಆತನು ಭೂಲೋಕದಲ್ಲಿ ಎಂತ ಪ್ರಳಯವನ್ನ ನಡೆಸಿದ್ದಾನೆ. हालेलुया. ಹಾಲೆಲೂಯಾ. तो कैसा उजाड़ किया है देखो. ಎಂತ ಪ್ರಳಯವನ್ನ ಹುಟ್ಟಿಸಿದ್ದಾನೆ ನೋಡ್ರಿ. आमेन. ಆಮೆನ್. हालेलुया. ಹಾಲೆಲೂಯಾ. प्रेज द लॉर्ड. Praise the Lord. ये उजाड़ मैं विश्वास करता हूँ ये हमारे परिस्थितियों के लिए रहेगा. ಈ ಒಂದು ಪ್ರಳಯ ನಮಗೆ ಒಂದು ನಮಗೆ ಪರಿಸ್ಥಿತಿಯಲ್ಲಿ ನಮಗೆ ಎದುರಾಗಿ ಬರುವಂತ ಪರಿಸ್ಥಿತಿಗಳಿಗೆ ಆ ಪ್ರಳಯ ದೇವರು ತರ್ತಾನೆ. ಆಮೇನ್. ಆಮೆನ್. हालेलुया. ಹಾಲೆಲೂಯಾ. कितने लोग संकटों को झेल रहे हैं. ಎಷ್ಟು ಜನ ಕಷ್ಟಗಳಲ್ಲಿ ಹಾದು ಹೋಗ್ತಾ ಇದ್ದೀರಿ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. यहाँ पे वचन कहता है, ಈ ವಾಕ್ಯ ಹೇಳ್ತದೆ, देखो यहोवा के कर्मों को. ನೋಡ್ರಿ ಯೆಹೋವನ ಕಾರ್ಯವನ್ನ ನೋಡ್ರಿ. वो एक बड़ा सा उजाड़ लेके आने वाला है. ದೊಡ್ಡ ಪ್ರಳಯವನ್ನ ತರುವಂತವನಾಗಿದ್ದಾನೆ. हालेलुया. ಹಾಲೆಲೂಯಾ. अगर आप इस वचन को गहराई से पढ़ेंगे, ಈ ವಾಕ್ಯವನ್ನ ಆಳವಾಗಿ ನೀವು ಓದುವುದಾಗಿದ್ರೆ, थोड़ा जानने के लिए कोशिश करेंगे, ಇದರಲ್ಲಿ ನೀವು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಪಡುವುದಾಗಿದ್ರೆ, ये दुनिया में एक ही बार युद्धों को खत्म करने वाला प्रभु है वो. ಆದ್ರೆ ಈ ಲೋಕದಲ್ಲಿ ಒಂದೇ ಸಾರಿ ಯುದ್ಧವನ್ನ ಮುಗಿಸುವವನು ಆತನಾಗಿದ್ದಾನೆ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. वो दुश्मनों का तीर वो सब खत्म हो जाएंगे. ಆ ವೈರಿತನ ಎಲ್ಲವೂ ಮುಗಿದು ಹೋಗುವಂತ ವೈರಿಗಳ ಎಲ್ಲ ಬಾಣಗಳು ತೀರಿ ಹೋಗ್ಬಿಡುತ್ತವೆ. ವೈರಿಗಳ ಬಾಣಗಳು ತೀರಿ ಹೋಗುವಂತವುಗಳಾಗಿವೆ. बॉम्ब सब खत्म हो जाएंगे. ಬಾಂಬಗಳು ಎಲ್ಲ ಮುಗಿದು ಹೋಗುವಂತವುಗಳಾಗಿವೆ. और जो कोई भी अगर मिसाइल बोलते हैं, जो कुछ भी ये जो अस्त्र है वो सब खत्म हो जाएंगे. ಎಲ್ಲ ಏನೆಲ್ಲ ಅಸ್ತ್ರಗಳಿದ್ದಾವೋ ಬಾಂಬಗಳಿದ್ದಾವೋ ಅವೆಲ್ಲವೂ ಮುಗಿದು ಹೋಗುವಂತವುಗಳಾಗಿವೆ. क्योंकि हमारा प्रभु एक दिन नियुक्त किया है, उस दिन वो बड़ा सा उजाड़ लेके आने वाला है. ಆದ್ರೆ ದೇವರು ಒಂದು ದಿನವನ್ನ ನೇಮಿಸಿದ್ದಾನೆ. ಆ ದೊಡ್ಡ ಪ್ರಳಯವನ್ನ ಆತನು ತರಲಿಕ್ಕಿದ್ದಾನೆ. आज के दिन और एक वचन याद कर रहा हूँ. ಇನ್ನೊಂದು ವಾಕ್ಯವು ನನಗೆ ನೆನಪಿಗೆ ಬರ್ತಾ ಇದೆ. मूसा अपने लोगों को कहता है, ಮೋಶೆ ತನ್ನ ಜನರಿಗೆ ಹೇಳ್ತಾನೆ, आज आपके खिलाफ आने वाले शत्रुओं को आज जितना देखना है देख लो. ನಿನ್ನ ವಿರುದ್ಧವಾಗಿ ಬರುವಂತ ವೈರಿಗಳನ್ನ ಇದೇ ದಿನ ನೀನು ಎಷ್ಟು ನೋಡುವವನಾಗಿದ್ಯೋ ಇದೇ ದಿನ ನೀನು ನೋಡು. आज के दिन ही देख लो, ಇದೇ ದಿನ ನೀನು ನೋಡು. क्योंकि कल वो लोग नहीं रहेंगे. ಯಾಕಂದ್ರೆ ನಾಳಿನ ದಿನ ಅವರು ಇರಲಿಕ್ಕಿಲ್ಲ. क्योंकि कल वो नहीं रहेंगे. ನಾಳಿನ ದಿನ ಅವರು ಇರಲಿಕ್ಕಿಲ್ಲ. क्योंकि कल वो नहीं रहने वाले ಯಾಕಂದ್ರೆ हैं. ನಾಳೆ ಅವರು ಇರಲಿಕ್ಕಿಲ್ಲ. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. ठीक उसी तरह प्रभु ने किया. ಅದೇ ರೀತಿಯಾಗಿ ದೇವರು ಮಾಡಿದ. एक टाइम था, ये दुनिया बहुत प्रशंसा करने वाला एक देश था, मिस्र देश. ಆದ್ರೆ ದೇವರನ್ನ ಹುಡುಕುವಂತ ಈ ಒಂದು ಸಮಯ ಇತ್ತು, ಈ ಲೋಕದಲ್ಲಿ ಎಲ್ಲಾ ಜನರು ಹೊಗಳುವಂತ ಒಂದು ದೇಶವಿತ್ತು, ಅದು ಐಗುಪ್ತ ದೇಶವಾಗಿತ್ತು. हालेलुया. ಹಾಲೆಲೂಯಾ. हालेलुया. ಹಾಲೆಲೂಯಾ. ऐगुप्त मिस्र देश के सारे युद्ध वीरों को प्रभु ने एक ही दिन में खत्म कर डाला. ಐಗುಪ್ತ ದೇಶದ ಎಲ್ಲಾ ಯುದ್ಧ ಜನರನ್ನ ಒಂದೇ ದಿನದಲ್ಲಿ ದೇವರು ಮುಗಿಸಿದ. हालेलुया. ಹಾಲೆಲೂಯಾ. सुबह उठकर समुद्र में मिस्र देश के परिवार ढूंढ रहे थे, ಆದ್ರೆ हमारा राजा कहाँ पे मर पड़ा है. ಐಗುಪ್ತ ದೇಶದಲ್ಲಿ ಸಮುದ್ರದಲ್ಲಿ ಎಲ್ಲಾ ಜನರು ಬೆಳಗಿನ ಜಾವದಲ್ಲಿ ಎದ್ದು ನಮ್ಮ ರಾಜನು ಎಲ್ಲಿ ಬಿದ್ದಿದ್ದಾನೆ ಎಂಬುದಾಗಿ ಹುಡುಕ್ತಾ ಇದ್ರು. हालेलुया. ಹಾಲೆಲೂಯಾ. उनका राजा को उठा के ले जाकर वो कब्र में गाड़ देते हैं. ಆದ್ರೆ ಅವರ ರಾಜನನ್ನ ತೆಗೆದುಕೊಂಡು ಬಿಟ್ಟು ಅವರ ಸಮಾಧಿಯಲ್ಲಿ ಅವನನ್ನು ಮುನ್ನಿಡ್ತಾರೆ. हालेलुया. ಹಾಲೆಲೂಯಾ. यहाँ पे भक्त क्या कहता है? ಭಕ್ತನು ಏನಂತ ಹೇಳ್ತಾನೆ? परमेश्वर हमारा शरण स्थान और बल है. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. संकट में अति सहज से मिलने वाला सहायक है. ಆತನು ಇಕ್ಕಟ್ಟಿನಲ್ಲಿ ನಮಗೆ
ಸಹಾಯಕನಾಗಿರುವ ಆತನಾಗಿದ್ದಾನೆ. वही मेरा मजबूत गढ़ है। ಆತನೇ ನನಗೆ ಬಲವಾದ ಬಂಡೆಯಾಗಿದ್ದಾನೆ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. और मैं किससे डरूं? ನಾನು ಯಾರಿಗೆ ಭಯಪಡಬೇಕು? चाहे कुछ भी हो जाए, ಏನೇ ಆದ್ರೂ ಕೂಡ मैं नहीं डरूंगा। ನಾನು ಭಯಪಡುವುದಿಲ್ಲ. हालेलुया। हालेलूया। अब्राहम भी 4 राजाओं के साथ, बड़े बड़े 5 राजाओं के साथ युद्ध करके उनको जीत कर घर में आकर आराम से सो रहा था, तब थोड़ा उसको डर पैदा हो गया। ಆದ್ರೆ ಅಬ್ರಹಾಮನು 5-6 ಜನರ 4 ಅರಸರುಗಳು ಕೂಡಿಕೊಂಡು ದೊಡ್ಡ ದೊಡ್ಡ 5 ಅರಸರುಗಳನ್ನ ಜೊತೆ ಯುದ್ಧ ಮಾಡಿ ಅವರನ್ನ ಸೋಲಿಸಿ ಜಯ ಸಾಧಿಸಿ ಬಂದು ಸ್ವಲ್ಪ ದಿನ ಆತನು ಆರಾಮವನ್ನು ತೆಗೆದುಕೊಳ್ಳುವಾಗ ಒಂದು ಭಯ ಅನ್ನೋದು ಹಿಡಿದುಕೊಂಡಾಗ तब प्रभु उसको मिलता है दर्शन में। ಆವಾಗ ದೇವರು ಅಬ್ರಹಾಮನಿಗೆ ದರ್ಶನದಲ್ಲಿ ಭೇಟಿ ಆಗ್ತಾನೆ. और प्रभु उसको कहता है, ದೇವರು ಅವನಿಗೆ ಹೇಳ್ತಾನೆ, हे अब्राहम डर मत, ಹೇ ಅಬ್ರಹಾಮನೇ ಭಯಪಡಬೇಡ. हे अब्राहम डर मत, ಹೇ ಅಬ್ರಹಾಮನೇ ಭಯಪಡಬೇಡ. मैं तेरा ढाल हूँ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ. मैं तेरा ढाल हूँ। ನಾನೇ ನಿನಗೆ ಗುರಾಣಿಯಾಗಿದ್ದೇನೆ. ढाल समझते हैं कोई? ಗುರಾಣಿಯಾಗಿರುವ ತಿಳಿದವರಾಗಿದ್ದೀರಾ? ಪಕ್ಕದವ್ರಿಗೆ ಹೇಳ್ರಿ, ಆತನು ನಿನ್ನ ಗುರಾಣಿಯಾಗಿದ್ದಾನೆ. ಆತನು ನಿನಗೆ ಗುರಾಣಿಯಾಗಿದ್ದಾನೆ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. अगर मेरे पास ढाल है, ನನ್ನ ಹತ್ರ ಒಂದು ಗುರಾಣಿ ಇರುವುದಾಗಿದ್ರೆ शत्रु चाहे कितना भी तीर मुझे क्यों न मारे, ಆ ಶತ್ರು ನನ್ನನ್ನು ಎಷ್ಟು ಸಾರಿ ಹೊಡೆದ್ರು ಕೂಡ मेरे को वो एक भी तीर मुझे नहीं ಆ ಒಂದು लगेगा। ಬಾಣ ನನಗೆ ಯಾವುದು ಮುಟ್ಲಿಕ್ಕೆ ಆಗುವುದಿಲ್ಲ. हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ. भजन संहिता 84 में भी इस तरह कहा गया है। ಕೀರ್ತನೆ 84 ಕೀರ್ತನೆ 84ರಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ, वही मेरा संकट समय में मेरा ढाल मेरा उद्धार करता है। ಆತನೇ ನನಗೆ ಕಷ್ಟ ಕಾಲದಲ್ಲಿ ಆತನೇ ನನಗೆ ಗುರಾಣಿಯಾಗಿದ್ದಾನೆ. ಆತನೇ ನನ್ನ ರಕ್ಷಕನೂ ಆತನೇ ಆಗಿದ್ದಾನೆ। ನನಗೆ ರಕ್ಷಕನಾಗಿದ್ದಾನೆ. आमेन। ಆಮೆನ್. आज के दिन मैं विश्वास करता हूँ, ಈ ದಿನ ನಾನು ನಂಬ್ತೇನೆ, हम सब लोग हर समय इस तरह का कठिनाइयों को जा रहे हैं। ಈ ಎಂತ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಹೋಗುವಾಗ प्रभु हमको बल देकर कह रहा ದೇವರು है, ನಮಗೆ ಬಲವನ್ನು ಕೊಟ್ಟು ಹೇಳ್ತಾ ಇದ್ದಾರೆ, मैं तेरा ढाल हूँ, ನಾನೇ ನಿನಗೆ ಗುರಾಣಿಯಾಗಿದ್ದೇನೆ, मैं तेरा सहायक हूँ। ನಾನೇ ನಿನಗೆ तेरे ಸಹಾಯಕನಾಗಿದ್ದೇನೆ. खिलाफ आने वाला हर एक शत्रु के ऊपर मैं एक उजाड़ लाने वाला हूँ। ನಾನು ನಿನ್ನ ಮೇಲೆ ಬರುವಂತ ಎಲ್ಲಾ ಶತ್ರುಗಳ ಮೇಲೆ ಒಂದು ಪ್ರಳಯವನ್ನು ತರಲಿಕ್ಕಿದ್ದೇನೆ. हालेलुया। ಹಾಲೆಲೂಯಾ. तब दुनिया में युद्ध सैन्य ही नहीं ಈ रहेगा। ಲೋಕದಲ್ಲಿ ಯಾವ ಸೈನ್ಯವೂ ಇರುವುದಿಲ್ಲ. हालेलुया। ಹಾಲೆಲೂಯಾ. इस भविष्यवाणी को 3-4 भविष्यवक्ता बात करते ಈ हैं। ಒಂದು ಪ್ರವಾದನೆಯ ಮಾತುಗಳು 3-4 ಜನರು ಈ ಮಾತುಗಳನ್ನು ನುಡಿತಾರೆ. हालेलुया। ಹಾಲೆಲೂಯಾ. यहाँ पे भजन संहिता में एक भक्त इसको कह रहा है। ಭಕ್ತನು ಈ ರೀತಿ ಹೇಳ್ತಾನೆ, माइका एक भविष्यवक्ता भी इसको कह रहा है। ಒಬ್ಬ ಪ್ರವಾದಿಯೂ ಕೂಡ ಈ ರೀತಿ ಹೇಳ್ತಾರೆ. मीका। ಮೀಕಾ ಅನ್ನುವಂತ ಪ್ರವಾದಿಯೂ ಕೂಡ ಈ ರೀತಿ ಹೇಳ್ತಾ ಇದ್ದಾರೆ. हालेलुया। ಹಾಲೆಲೂಯಾ. और एक हबक्कुक या आमोस और एक भविष्यवक्ता भी इस तरह की बातों को करता है। ಕೂಡ ಈ ರೀತಿಯಾಗಿ ಬರಿತಾ ಇದ್ದಾರೆ. और एक भक्त है प्रकाशीकरण में यूहन्ना, वो भी इस बातों को कहता है। ಯೋಹಾನನು ಕೂಡ ಈ ರೀತಿಯಾಗಿ ಬರಿತಾ ಇದ್ದಾನೆ. ऐसाया भी कहता है। ಯೆಶಾಯ ಸೇವಕರು ಕೂಡ ಬರಿತಾ ಇದ್ದಾರೆ. एक दिन प्रभु ये दुनिया में युद्ध को खत्म कर ಒಂದು देगा, ದಿನ ದೇವರು ಈ ಲೋಕದಲ್ಲಿ ಯುದ್ಧವನ್ನು ಮುಗಿಸಲಿಕ್ಕಿದ್ದಾನೆ. क्योंकि पराक्रमी परमेश्वर खुद धरती पर आने वाला है। ಶಾಲಿಯಾಗಿರುವಂತ ದೇವರು ತಾನೇ ಈ ಲೋಕಕ್ಕೆ ಇಳಿದು ಬರುವವನಾಗಿದ್ದಾನೆ. आज वह पराक्रमी आपके साथ है। ಆ ಒಂದು ಪರಾಕ್ರಮಿ ಆತನು ನಿಮ್ಮೊಟ್ಟಿಗೆ ಇರುವವನಾಗಿದ್ದಾನೆ. हालेलुया। ಹಾಲೆಲೂಯಾ. विश्वास करता हूँ सब लोग वचनों को समझ रहे हैं। ನಾನು ನಂಬ್ತೇನೆ ಎಲ್ಲರೂ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಿ ಎಂಬುದಾಗಿ. आज के दिन मत्ती का सुसमाचार 2 आयत में कुछ वचनों को पढ़ेंगे। ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕೆಲವೊಂದು ವಾಕ್ಯಗಳನ್ನು ನೋಡಿಕೊಳ್ಳೋಣ. यहाँ पे 7वां वचन से 7 और 8 वचन पढ़िए कोई। 7 ಮತ್ತು 8ನೇ ವಾಕ್ಯವನ್ನು ಓದ್ರಿ. मत्ती का सुसमाचार 2 आयत में 7 और 8। ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 7 ಮತ್ತು 8. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆ
ಕೈಯಿಂದ ಚೆನ್ನಾಗಿ ತಿಳುಕೊಂಡು ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ. ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. देखिए यहाँ पे हेरोदेस एक राजा है ಇಲ್ಲಿ ಹೆರೋದನ ಅಂತ ರಾಜನಿದ್ದಾನೆ. और ये उस गांव का और उस शहर का और जितना वहाँ पे बड़ा सा वो देश था उसका वह मंत्री था. ಆ ಊರಿಂದಾಗಿರ್ಬೋದು, ಒಂದು ಪಟ್ಟಣದಾಗಿರ್ಬೋದು, ಆ ಒಂದು ದೇಶದ ಒಂದು ರಾಜನು ಆತನಾಗಿದ್ದ. हालेलुया. हालेलुया. तब यहाँ पे एक 3 मजूसी आकर उसको बोलता है यहूदियों का राजा कहाँ पे पैदा हुआ है, हमको देखना है. ಕೇಳ್ತಾರೆ, ಯಹೂದ್ಯರ ರಾಜನು ಎಲ್ಲಿ ಹುಟ್ಟಿದ್ದಾನೆ, ನಾವು ನೋಡಬೇಕು ಎಂಬುದಾಗಿ. तब ये बात सुनकर इस राजा को हर्ट हुआ. ಈ ಒಂದು ಮಾತು ಕೇಳುತ್ತದೆ ಆ ರಾಜನಿಗೆ ಒಂದು ನೋವಾಗ್ತದೆ. यूं समझ लीजिए जलन हुआ. ಈ ರೀತಿ ಅರ್ಥ ಮಾಡಿಕೊಂಡ್ರೆ ಅವನು ಹೊಟ್ಟೆ ಕಿಚ್ಚು ಪಟ್ಟ. हालेलुया. हालेलुया. अभी उसको अचंभित वो बहुत अचंभित भी हुआ. ಅವನಿಗೆ ಬಹಳ ಆಶ್ಚರ್ಯಕರವಾಯಿತು. ये क्या बालक के विषय में ये राजा कह रहे हैं, ಈ ಬಾಲಕನ ವಿಷಯದಲ್ಲಿ ರಾಜನು ಎಂಬುದಾಗಿ ಹೇಳ್ತಾ ಇದ್ದಾರೆ. वो भी यहूदियों का राजा. ಅವನು ಯಹೂದ್ಯರ ರಾಜನು ಎಂಬುದಾಗಿ ಹೇಳ್ತಾ ಇದ್ದಾರೆ. यहूदी सब अभी मेरे हाथ में है. ಯಹೂದ್ಯರು ನನ್ನ ಕೈಯಲ್ಲಿದ್ದಾರಲ್ಲ ಎಲ್ಲರೂ. हालेलुया. 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 तब थोड़ा ये ज्योतिषियों को चुपके से अपने घर में महल में बुलाता है. ಆ ಜೋಯಿಸರನ್ನ ತನ್ನ ಅರಮನೆಯಲ್ಲಿ ಅವರನ್ನ ಕರೀತಾನೆ. और मैंने हमारे शास्त्रियों से पूछा कि ये बच्चा जन्मना है तो वो बेथलेहम गांव में जन्मता है, आप जाके उसको नमस्कार करके आकर मुझे भी बताइए वो बच्चा कहाँ पे, मुझे भी जाकर उसको दंडवत करना है. ಆ ಮಗು ಬೆತ್ಲೆಹೇಮಲ್ಲಿ ಜನಿಸಿದೆ, ಆಗ ನೀವು ಹೋಗಿ ನೋಡಿ ಅದರ ಕುರಿತು ನನಗೂ ಕೂಡ ನೀವು ಬಂದು ಹೇಳಿ ಎಂಬುದಾಗಿ ಹೇಳ್ತಾನೆ. मैं भी उसको दंडवत करना है. ನಾನು ಕೂಡ ಆತನಿಗೆ ನಮಸ್ಕರಿಸಬೇಕು. हालेलुया. हालेलुया. क्यों वो कह रहा है मेरे को भी बताओ, ಯಾಕೆ ಆ ಮಾತುಗಳನ್ನು ನುಡಿತಾ ಇದ್ದಾನೆ, ನೀವು ನನಗೂ ಕೂಡ ನೀವು ಹೇಳಬೇಕು ಎಂಬುದಾಗಿ. क्योंकि वो चाहता था जैसे ही वो बच्चा वहाँ पे पता चलते ही उसको मारने वाला था. ಯಾಕಂದ್ರೆ ಆ ಮಗು ಗೊತ್ತಾದ ತಕ್ಷಣವೇ ಅವನು ಆ ಮಗುವನ್ನ ಹೊಡಿಬೇಕೆಂಬುದಾಗಿ ಇಚ್ಛಿಸಿದ್ದ. हालेलुया. हालेलुया. कि जब कभी भी हम लोग एक चीज भूल जाते हैं, ಒಂದು ಸಂಗತಿಯನ್ನು ನಾವು ಮರೆತು ಬಿಡ್ತೇವೆ. कभी कभी हम समझ लेते हैं मैं कुछ भी कर सकता हूँ. ನಾ ಯಾವಾಗಲೂ ಅಂದುಕೊಂಡು ನನಗೆ ಏನು ಕೂಡ ನಾನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ. और जब बड़ा पद में हम आते हैं तो तब भी हम बोलते हैं हम मैं कुछ भी कर सकता हूँ. ದೊಡ್ಡ ಪದವಿಗೆ ಬಂದಾಗ ನಾನು ಏನು ಕೂಡ ಮಾಡಬಹುದು ಎಂಬುದಾಗಿ ನಾವು ಯೋಚಿಸ್ತೇವೆ. बिल्कुल उसी तरह ये राजा भी कह रहा है मैं इस बच्चा को आसान तरीके से मार ಅದೇ सकता हूँ. ರೀತಿಯಾಗಿ ಆ ರಾಜನು ಕೂಡ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಅಸಾಧಾರಣವಾಗಿ ನಾನು ಆತನನ್ನು ಹೊಡಿಬಹುದು ಎಂಬುದಾಗಿ. हालेलुया. हालेलुया. प्रेज़ द लॉर्ड. Praise the Lord. जैसे ये ज्योतिषी वहां से चलते गए उस बच्चे को नमस्कार करने के ಆ लिए. ಜೋಯಿಸರು ಅಲ್ಲಿಂದ ಹೊರಟು ಆ ಮಗುವಿಗೋಸ್ಕರ ನಮಸ್ಕರಿಸುವಾಗ हालेलुया. 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 वहाँ पे दूसरा आयत में ಎರಡನೇ ಅಧ್ಯಾಯದಲ್ಲಿ 12वां वचन पढ़िए. 12ನೇ ವಾಕ್ಯವನ್ನು ನೋಡ್ರಿ. ಆಮೇಲೆ ದೇವರು ಕನಸಿನಲ್ಲಿ ಅವರಿಗೆ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. देखिए यहाँ पे क्या हो रहा है. ಇಲ್ಲಿ ನೋಡ್ರಿ ಏನಾಗ್ತಾ ಇದೆ. मजूसी लोगों को रास्ता दिखाने वाला अब तक कौन था? तारे थे. ಜೋಯಿಸರಿಗೆ ದಾರಿ ತೋರಿಸುವಂತವರು ಯಾರಾಗಿದೆ ಅಂದ್ರೆ ನಕ್ಷತ್ರವಾಗಿದ್ರು. हालेलुया. हालेलुया. वो तारे को पहचान कर वो लोग यरूशलेम को आ गए ಆ ನಕ್ಷತ್ರವನ್ನ ನೋಡುತ್ತಲೇ ಅವರು ಯೆರೂಸಲೇಮಿಗೆ ಬಂದರು. और वही तारा उन लोगों को आगे आगे लेके जा ಆ रहा है. ನಕ್ಷತ್ರವು ಅವರನ್ನ ಮುಂದೆಗೆ ತೆಗೆದುಕೊಂಡು ಹೋಗ್ತಾ ಇದೆ. और हेरोद उनको कह दिया है कि वो बालक कहाँ पे, हमें भी बताइए, मुझे मारना है. ಆಗ ಹೆರೋದನು ಹೇಳ್ತಾ ಇದ್ದಾನೆ, ಆ ಮಗು ಎಲ್ಲಿದೆ ನನಗೂ ಕೂಡ ಹೇಳಿ, ಅಭಿ- ನಾನು ಕೂಡ ನೋಡ್ಬೇಕೆಂಬುದಾಗಿ. अभी वो तारे के साथ साथ वो लोग वो बच्चे के पास जा रहे ಆ हैं. ನಕ್ಷತ್ರವನ್ನ ನೋಡುತ್ತಲೇ ಅವರು ಮಗುವಿನ ಹತ್ರ ಹೋಗ್ತಾ ಇದ್ದಾರೆ. हालेलुया. हालेलुया. प्रेज़ द लॉर्ड. Praise the Lord. और जैसे ही वो बालक को देखकर वो लोग नमस्कार करते ಆ हैं, ಮಗುವನ್ನ ನೋಡುತ್ತಲೇ ಅವರು ನಮಸ್ಕಾರ ಮಾಡ್ತಾರೆ. तू ही उद्धार करता है ನೀನೇ बोलते हैं. ರಕ್ಷಕನಾಗಿದ್ದೀಯಾ ಎಂಬುದಾಗಿ. हालेलुया. हालेलुया. वहाँ पे सोना और लोबान और मूर यानी कि गंध रस उन्होंने लेके आए थे. ಅವರು ಬಂಗಾರ ಮತ್ತು ಧೂಪ ಮತ್ತು ಗಂಧರಸ ಅಂತ ಹೇಳ್ತಾರೆ.
ಗಂಧರಸವನ್ನ ತೆಗೆದುಕೊಂಡು ಬರ್ತಾರೆ. हालेलुया, हालेलुया, प्रेज द लॉर्ड। हालेलुया। देखिए ये गंधरस बाइबल में हम लोग देखते हैं यीशु मसीह जब क्रूस पर मरा था ಯೇಸು ಸ್ವಾಮಿ ಶಿಲುಬೆ ಮೇಲೆ ಹಾಕಲ್ಪಟ್ಟಾಗ तब ये गंधरस से उसका बॉडी को वो लोग लगाकर कब्र में डालते हैं। ಈ ಒಂದು ಸುಗಂಧ ದ್ರವ್ಯವನ್ನು ತೆಗೆದುಕೊಂಡು ಅವರು ಆತನು ತೀರಿ ಹೋದಾಗ ಅದನ್ನ ಆತನಿಗೆ ಲೇಪನ ಮಾಡಿ ಅವನನ್ನ ಆ ಒಂದು ಗವಿಯಲ್ಲಿ ಹೂಣಿಡ್ತಾರೆ। हालेलुया। लेकिन यहाँ पे ಆದ್ರೆ ಇಲ್ಲಿ ये पैदा होते ही बालक यहाँ पे ये मजूसी लोग ज्योतिषी लोग ये गंधरस उसी दिन लेके आ रहे हैं सुगंध ಆದ್ರೆ द्रव्य। ಆ ಮಗು ಹುಟ್ಟುತ್ತಲೇ ಆ ಜೋಯಿಸರು ಅದೇ ದಿನ ಸುಗಂಧ ದ್ರವ್ಯವನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ये क्या दर्शाता है? ಇದು ಏನನ್ನ ತೋರಿಸುವಂತದ್ದು? यहाँ यीशु मसीह, ಎಲ್ಲಿ ಯೇಸು ಸ್ವಾಮಿ, यहाँ यीशु मसीह, यीशु क्रिस्त, ಯೇಸು ಸ್ವಾಮಿ यह बालक ಈ ಒಂದು ಮಗು ये जीने के लिए पैदा नहीं हुआ, ಇವನು ಜೀವಿಸುವುದಕ್ಕಾಗಿ ಹುಟ್ಟಿಲ್ಲ, मेरे और आपके पापों के लिए मरने के लिए पैदा हुआ है। ನಿನ್ನ ಮತ್ತು ನನ್ನ ಪಾಪಕ್ಕಾಗಿ ಸಾಯುವುದಕ್ಕಾಗಿ ಹುಟ್ಟಿದ್ದಾನೆ. हालेलुया। ಹಾಲೆಲೂಯಾ। मेरे और यूसुफ ये पहचानते थे ये गंधरस इस बच्चे को कब लगाना है। ಆದ್ರೆ ಯೋಸೇಫನು ಮತ್ತು ಮರಿಯಳು ಈ ಒಂದು ಸುಗಂಧ ದ್ರವ್ಯವನ್ನು ಯೇಸು ಸ್ವಾಮಿಗೆ ಯಾವಾಗ ಹಚ್ಚಬೇಕೆಂಬುದಾಗಿ ಯೋಚಿಸ್ತಾ ಇದ್ರು. हालेलुया। ಹಾಲೆಲೂಯಾ. ಅವರಿಗೆ ಗೊತ್ತಿತ್ತು ಅದು। ಅವರಿಗೆ ಗೊತ್ತಿತ್ತು. आमेन। फिर भी वो सोचते थे ಆದ್ರೂ ಕೂಡ ಅವ್ರು ಯೋಚಿಸ್ತಾ ये ಇದ್ರು, ज्योतिषी कैसे इसको लेके आ ಈ सकते हैं? ಜೋಯಿಸರು ಯಾವ ರೀತಿಗೆ ಇದನ್ನು ತೆಗೆದುಕೊಂಡು ಬರ್ಲಿಕ್ಕೆ ಸಾಧ್ಯ ಎಂಬುದಾಗಿ ये हमको क्या दिखाता है? ನಮಗೆ ಏನನ್ನ ತೋರಿಸುವಂತದ್ದು? यह बालक पैदा ही हुआ है तो हमारे पापों का हरण करने के लिए पैदा हुआ है। ಈ ಒಂದು ಮಗು ಹುಟ್ಟುವುದೇ ಕಾರಣ ಏನಂತಂದ್ರೆ ನಮ್ಮ ಪಾಪಕ್ಕಾಗಿ ಸಾಯುವುದಕ್ಕಾಗಿ ಹುಟ್ಟಿದ್ದಾನೆ. आमेन। ಆಮೆನ್, आमेन। ಆಮೆನ್. जैसे वो लोग अभी बच्चे को नमस्कार करने के बाद ಅವನ ಜೋಯಿಸರು ಆ ಮಗುವಿಗೆ ನಮಸ್ಕರಿಸಿದ ಮೇಲೆ अभी राजा उसको क्या कहा, उनको क्या ಆ कहा है? ರಾಜನು ಏನಂತ ಹೇಳಿದ್ನು? हमें भी आके बताओ। ನೀವು ನಮಗೂ ಕೂಡ ಬಂದು ಹೇಳ್ರಿ. ठीक रात, ಅದೇ अधे रात, ರಾತ್ರಿ, उसी रात ಅದೇ ರಾತ್ರಿ वो तारे को देखकर अपना गांव को नहीं जा रहे हैं। ಆ ನಕ್ಷತ್ರವನ್ನ ನೋಡುತ್ತಲೇ ಅವರು ತಮ್ಮ ಊರಿಗೆ ಹೋಗ್ತಾ ಇಲ್ಲ. अभी उन लोगों को मार्गदर्शक तारा नहीं है, ಅವರಿಗೆ ಒಂದು ದಾರಿ ತೋರಿಸುವಂತ ನಕ್ಷತ್ರವಲ್ಲ, लेकिन अभी स्वप्न में ಆ ಕನಸಿನಲ್ಲಿ हमारा राजाओं का राजा स्वर्ग का परमेश्वर उन लोगों को रास्ता बता रहा है। ಆದ್ರೆ ಕನಸಿನಲ್ಲಿ ನಮ್ಮ ರಾಜಾದಿ ರಾಜನು ಅವರಿಗೆ ಕನಸಿನಲ್ಲಿ ದಾರಿಯನ್ನು ತೋರಿಸ್ತಾ ಇದ್ದಾನೆ. उनको कह रहा है ಅವರಿಗೆ ಹೇಳ್ತಾ ಇದ್ದಾನೆ, अभी आप हेरोद राजा के पास मत जाओ, ನೀವು ಹೇರೋದ ರಾಜನ ಬಳಿಗೆ ನೀವು ಹೋಗ್ಬೇಡಿ, आप अपने गांव को निकल जाओ, ನೀವು ನಿಮ್ಮ ಊರಿಗೆ ನೀವು ಹೋಗ್ರಿ, अभी आप अपने देश को निकल जाओ। ದೇಶಕ್ಕೆ ನೀವು ಮರಳಿ ಹೋಗ್ರಿ. ज्योतिषी आए थे तारे का मार्गदर्शक दर्शन लेकर, ಆದ್ರೆ ಜೋಯಿಸರು ಬಂದಿದ್ರು, ಆದ್ರೆ ಯಾರದ ಮಾರ್ಗವನ್ನು ತೆಗೆದುಕೊಂಡಂದ್ರೆ ನಕ್ಷತ್ರದ ಒಂದು ಮಾರ್ಗವಾಗಿ ಅವರು ಬಂದಿದ್ರು. लेकिन जाते समय उन लोगों को प्रभु ने अभी तारे का जरूरत नहीं है, आपको मेरा जरूरत है। ಆದ್ರೆ ದೇವರು ಅವರಿಗೆ ಹೇಳ್ತಾ ಇದ್ದಾನೆ, ನೀವು ನಕ್ಷತ್ರದ ಅವಶ್ಯಕತೆ ಇಲ್ಲ, ನನ್ನ ಅವಶ್ಯಕತೆ ನಿಮಗಿದೆ ಎಂಬುದಾಗಿ. हालेलुया। हालेलुया। देखिए यहाँ पे हेरोद राजा अपने घर में वो चाकू को धार करते बैठा है ताकि मैं उस बच्चे को मार डालूं। ಹರಿತವಾಗಿ ಮಾಡ್ತಾ ಇದ್ದಾನೆ, ನಾನಾ ಮಗುವನ್ನ ಸಾಯಿಸಬೇಕೆಂಬುದಾಗಿ. हालेलुया। हालेलुया। वो एक दिन गया, 2 दिन गया, एक बरस गया। ಒಂದು ದಿನ ಹೋಯ್ತು, 2 ದಿನ ಹೋಯ್ತು, 1 ವರ್ಷ ಹೋಯ್ತು. अब तब उसको बाद में पता चलता है कि ये मजूसी लोग वो गए तो गए, ಆದ್ರೆ ಅವರಿಗೆ ಗೊತ್ತಾಯ್ತು ಆ ಜೋಯಿಸರು ಹೋದ್ರು, लेकिन वो वापस हमारे पास आकर ये खबर नहीं दिए हैं। ಆದ್ರೆ ಮರಳಿ ಬಂದು ಆ ಸುದ್ದಿಯನ್ನು ನಮಗೆ ಹೇಳಿಲ್ಲ. वो अपने देश को चले गए हैं। ಮತ್ತು ಮರಳಿ ಅವರು ತಮ್ಮ ದೇಶಕ್ಕೆ ಹೊರಟು ಹೋದ್ರು. वो उस टाइम 2 बरस हुआ था। ಆ ಒಂದು ಕಾಲದಲ್ಲಿ ಅವಾಗ 2 ವರ್ಷವಾಗಿತ್ತು. कितने बरस हुआ था? ಎಷ್ಟು ವರ್ಷವಾಗಿತ್ತು? वह बालक को कितना बरस हुआ ಆ था? ಮಗುವಿಗೆ ಎಷ್ಟು ವರ್ಷವಾಗಿತ್ತು? क्या वो बालक का कोई वो तलवार पकड़ सकता है? ಆ ಮಗು ಒಂದು ತಲವಾರನ್ನ ಹಿಡಿಲಿಕ್ಕೆ ಆಗ್ತದ? कोई अस्त्र पकड़ सकता है? ಯಾವುದಾದ್ರೂ ಶಾಸ್ತ್ರವನ್ನ ಹಿಡಿಲಿಕ್ಕೆ ಆಗ್ತದ? कोई सिपाही के साथ लड़ सकता है? ಯಾವುದಾದ್ರೂ ಸಿಪಾಯಿ ಒಟ್ಟಿಗೆ ಅವನು ಯುದ್ಧ ಮಾಡಲಿಕ್ಕೆ ಆಗ್ತದ? नहीं। ಇಲ್ಲ. लेकिन वहां पे वो बालक का प्रभु महान प्रभु है। ಆದ್ರೆ ಮಗುವಿನ ದೇವರು ಬಹಳ ದೊಡ್ಡ ದೇವರಾಗಿದ್ದರು. तेरा प्रभु महान प्रभು है। ದೇವರು ದೊಡ್ಡ ದೇವರಾಗಿದ್ದಾರೆ. सही समय में ಸರಿಯಾದ ಸಮಯದಲ್ಲಿ ये
हेरोद राजा के अंदर ये सोच आने वाला ही था। ಆಗ ಯೆಹೂದ ರಾಜನಿಗೆ ಈ ಒಂದು ಯೋಚನೆ ಬಂದೇ ಬರ್ತಿತ್ತು. उससे पहले ही ಅದಕ್ಕಿಂತ ಮುಂಚೆನೆ स्वप्न में यूसुफ को प्रभु बात करता है, ಯೋಸೇಫನಿಗೆ ಕನಸಿನಲ್ಲಿ ದೇವರು ಮಾತನಾಡ್ತಾರೆ. ए उठ, ಏ ಏಳು, तू इस गांव को नहीं, इस देश को छोड़कर दूसरा देश को चला जा, ಊರಲ್ಲ, ನೀನು ಬೇರೆ ದೇಶಕ್ಕೆ ನೀನು ಹೊರಟು ಹೋಗು. तू दूसरा देश को चला जा, ಬೇರೆ ದೇಶಕ್ಕೆ ಹೊರಟು ಹೋಗು. तू दूसरा देश को चला जा। ಬೇರೆ ದೇಶಕ್ಕೆ ನೀನು ಹೊರಟು ಹೋಗು. क्यों? ಯಾಕೆ? क्यों यूसुफ को पूछने के लिए मौका भी नहीं दिया। ಯೋಸೇಫನಿಗೆ ಮಾತೆ ಮರಳಿ ಕೇಳುವುದಕ್ಕಾಗಿ ಒಂದು ಸಮಯ ಕೂಡ ಕೊಡಲಿಲ್ಲ. हालेलुया। ಹಾಲೆಲೂಯಾ. क्योंकि प्रभु को पता था ये हेरोद इस बालक को मारना चाहता है। ಯಾಕಂದ್ರೆ ದೇವರಿಗೆ ಗೊತ್ತಿತ್ತು ಈ ಮಗುವನ್ನ ಅವರು ಸಾಯಿಸಬೇಕೆಂಬುದಾಗಿ ಯೋಚಿಸಿದ್ದಾರೆ ಎಂಬುದಾಗಿ. वचन कहता है ಅದು ವಾಕ್ಯ ಹೇಳ್ತದೆ. उसी टाइम पे ಅದೇ ಒಂದು ಸಮಯದಲ್ಲಿ यूसुफ ಯೋಸೇಫನು अपना बीवी को लेकर ತನ್ನ ಹೆಂಡತಿಯನ್ನು ತೆಗೆದುಕೊಂಡು मिस्र देश को चला जाता ಐಗುಪ್ತ है। ದೇಶಕ್ಕೆ ಹೊರಟು ಹೋಗ್ತಾನೆ. हालेलुया, ಹಾಲೆಲೂಯಾ. हालेलुया। ಹಾಲೆಲೂಯಾ. ये मिस्र देश इजरायली लोगों को बहुत बार ये जुड़ा हुआ वो शब्द है। ಇಸ್ರಾಯೇಲ್ ದೇಶಕ್ಕೆ ಒಂದು ಬಹಳ ಒಗ್ಗೂಡಿರುವಂತ ಎರಡು ದೇಶಗಳಾಗಿವೆ ರೀ. आमेन। ಆಮೆನ್. इस तरह सोचेंगे, ಈ ರೀತಿಯಾಗಿ ಯೋಚಿಸ್ರಿ. मैं इजराइल हूँ, ನಾನು ಇಸ್ರಾಯೇಲ್ನಾಗಿದ್ದೇನೆ. मेरा ससुर का घर है, मेरा हाँ? नहीं, ससुर का घर नहीं, हमारा खुद का घर को क्या, माहिर का घर ना, हाँ? मायका घर। ये मिस्र देश मेरा मायका घर की जैसा है। ಈ ಒಂದು ಐಗುಪ್ತ ದೇಶ ತವರು ಮನೆ ಹಾಗೆ ಇದೆ ರೀ. इजरायली लोगों को भी प्रभु उनको उस देश से बड़ा देश को लेके जा रहा था, ಐಗುಪ್ತ ದೇಶದಿಂದ ಆ ಜನರನ್ನ ದೇವರು ದೊಡ್ಡ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. लेकिन इन लोगों को मिस्र देश का वो प्याज बहुत याद आता है। ಐಗುಪ್ತ ದೇಶದ ಒಂದು ಉಳ್ಳಾಗಡ್ಡಿ ಅವರಿಗೆ ಬಹಳ ನೆನಪಿಗೆ ಬರ್ತದೆ. हालेलुया, ಹಾಲೆಲೂಯಾ. हालेलुया, ಹಾಲೆಲೂಯಾ. प्रेज़ द लॉर्ड। ಕ್ರೈಸ್ತನು, आप अभी ऐसा करो, ನೀವು ಈ ರೀತಿಯಾಗಿ ಮಾಡ್ರಿ. आपके जीवन में भी कभी आपने अपने बीवी को लेकर बड़ा सा महल में या बड़ा सा ताजमहल होटल में उनको बिरयानी खिलाओ। ಆದ್ರೆ ನೀವು ಕೂಡ ನಿಮ್ಮ ಹೆಂಡತಿಯನ್ನು ತೆಗೆದುಕೊಂಡು ದೊಡ್ಡ ಅರಮನೆಯಲ್ಲಿ ದೊಡ್ಡ ಹೋಟೆಲ್ನಲ್ಲಿ ಬಿರಿಯಾನಿ ತಿಂದ್ರಿ. हालेलुया। ಹಾಲೆಲೂಯಾ. कैसा था पूछो, ಯಾವ ರೀತಿಗಿತ್ತು ಕೇಳ್ರಿ. मेरा मम्मी का घर में जितना अच्छा था ना उतना अच्छा नहीं। ನಮ್ಮ ತಾಯಿ ಮನೆಯಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ ಅಷ್ಟು ಚೆನ್ನಾಗಿಲ್ಲ ಎಂಬುದಾಗಿ ಹೇಳ್ತೇವೆ. कितने लोग समझ रहे हैं? ಎಷ್ಟು ಜನ ಅಂತ मैं विश्वास करता हूँ जो शादी किए है ना वो लोग समझ रहे हैं। ಯಾರೆಲ್ಲ ಮದುವೆ ಮಾಡಿಕೊಂಡಿದ್ದೀರಿ ಅವರೆಲ್ಲ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಅಂತ ಇದ್ದಾರೆ. हालेलुया। ಹಾಲೆಲೂಯಾ. ये इजरायली लोगों को भी ये मिस्र देश उसी तरह है। ಆ ಇಸ್ರಾಯೇಲ್ ದೇಶದ ಜನರಿಗೆ ಐಗುಪ್ತ ದೇಶವೂ ಕೂಡ ಹಾಗೆ ಇತ್ರಿ. हालेलुया, ಹಾಲೆಲೂಯಾ. हालेलुया। ಹಾಲೆಲೂಯಾ. कहाँ का प्याज और कहाँ का प्रभु ने चुना हुआ इस्राएल देश। ಎಲ್ಲಿಯ ಉಳ್ಳಾಗಡ್ಡಿ ಮತ್ತು ದೇವರು ಆರಿಸಿಕೊಂಡಿರುವಂತ ಎಲ್ಲಿಯ ಒಂದು ದೇಶ. आमेन। ಆಮೆನ್. ये प्याज इनको मिस्र देश को याद करा रहा ಆ है। ಒಂದು ಉಳ್ಳಾಗಡ್ಡಿ ಐಗುಪ್ತ ದೇಶವನ್ನ ನೆನಪು ಮಾಡ್ತಾ ಇದ್ದಾರೆ. हालेलुया। ಹಾಲೆಲೂಯಾ. आज प्रभु मुझे और आपको बुलाया है, ದೇವರು ನಿನ್ನನ್ನ ನನ್ನನ್ನ ದೇವರು ಕರೆದಿದ್ದಾನೆ. छोटा सा घर में रखने के लिए नहीं, ಚಿಕ್ಕ ಒಂದು ಮನೆಯಲ್ಲಿ ಇರುವುದಕ್ಕಾಗಿ ಅಲ್ಲ, बड़ा सा महल, उसको हमारे मुंह से भी हम वर्णन नहीं कर सकते हैं। ದೊಡ್ಡ ಅರಮನೆಯನ್ನ ನಾವು ಬಾಯಿಗೆ ಹೇಳಕ್ಕೂ ಕೂಡ ಆಗುವುದಿಲ್ಲ. वहां पे लेके जाने वाला ಆ है। ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾನೆ. ये धरती पर रहने वाला छोटा छोटा चीजों के लिए कभी कभी हम लोग रो पड़ते हैं। ಲೋಕದಲ್ಲಿ ಇರುವಂತ ಸಣ್ಣ ಸಣ್ಣ ಸಂಗತಿಗಳಿಗೋಸ್ಕರ ನಾವು ಅಳ್ತೇವೆ. हालेलुया। हालेलुया। जो भी हो मिस्र देश को चला गया। ಏನೇ ಆಗ್ಲಿ ಒಂದು ಐಗುಪ್ತ ದೇಶಕ್ಕೆ ಹೊರಟೋದ್ರು. और बहुत सारे ज्ञानी लोग बात करते हैं कि हमारा यीशु मसीह जब बालक था तो वो हमारा भारत देश को भी आया था। नालंदा यूनिवर्सिटी में वो पढ़ा हुआ था। ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳ್ತಾರೆ ಒಂದು ದೊಡ್ಡ ನಮ್ಮ ಭಾರತ ದೇಶಕ್ಕೂ ಕೂಡ ಯೇಸು ಸ್ವಾಮಿ ಬಂದಿದ್ರು. ಇಲ್ಲಿ ಅವರು ಓದು ಬರಹವನ್ನು ಕಲಿತಿದ್ದಾರೆ ಎಂಬುದಾಗಿ. ಅವು ಚಿಕ್ಕವನಾಗಿದ್ದಾಗ ನಮ್ಮ ಭಾರತ ದೇಶಕ್ಕೆ ಬಂದು ಎಲ್ಲ ಕಲ್ತು ಹೋಗಿದ್ದಾನೆ ಮತ್ತು ಅಲ್ಲಿ ಆತನು ಆಗ ದೊಡ್ಡವನಾಗಿದ್ದಾನೆ ಎಂಬುದಾಗಿ ಹೇಳ್ತಾರೆ। हालेलुया। लेकिन बाइबल में कहाँ पे भी नहीं है, ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಇಲ್ಲ. लेकिन वचन कहता है ಅದೇ ವಾಕ್ಯ ಹೇಳ್ತದೆ. यूसुफ को प्रभु ने मिस्र देश को लेके गया। ಯೋಸೇಫನನ್ನ ದೇವರು ಐಗುಪ್ತ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾನೆ. मिस्र देश को वो गया था यीशु मसीह। ಐಗುಪ್ತ ದೇಶಕ್ಕೆ ಯೇಸು ಸ್ವಾಮಿ ಹೋದ್ರು. हालेलुया। ಹಾಲೆಲೂಯಾ. जब वो 12 साल का था ಆವಾಗ 12 ವಯಸ್ಸಾಗಿತ್ತು. और हिस्ट्री बताता है वो माँ बाप के साथ ही था। ಅವನು ತನ್ನ ತಾಯಿಯ ಒಟ್ಟಿಗೆ ಇದ್ದ. हालेलुया। ಹಾಲೆಲೂಯಾ. 12 साल के बाद 12 ವರ್ಷ ಆದ್ಮೇಲೆ वहाँ पे उसके बारे में कुछ भी जानकारी नहीं है। ಆತನ ಕುರಿತು ಎಲ್ಲಿ
ಎಲ್ಲಿಯೂ ಕೂಡ ತಿಳುವಳಿಕೆ ಇಲ್ಲ ರೀ. आमेन। ಆಮೆನ್. दुनिया में बहुत सारे लोग बहुत सारे बातों को यहाँ पे जोड़ देते हैं। ಬಹಳಷ್ಟು ಜನರು ಬಹಳ ಸಂಗತಿಗಳ ಕುರಿತು ಅವರು ಒಗ್ಗೂಡಿಸ್ತಾರೆ. हालेलुया, Hallelujah. प्रेज द लॉर्ड, Praise the Lord. आमेन, ಆಮೆನ್. आमेन, ಆಮೆನ್. हालेलुया। Hallelujah. कितने लोग समझ रहे हैं? ಎಷ್ಟು ಜನ ಅರ್ಥ ಮಾಡಿಕೊಳ್ತಾ ಇದ್ದಾರೆ? मुसीबतों में वही तेरा सहायक है, ಎಲ್ಲ ಪರಿಸ್ಥಿತಿಗಳಲ್ಲಿ ಆತನೇ ನಿನಗೆ ಸಹಾಯಕನಾಗಿದ್ದಾನೆ. वही तेरा ढाल है। ಆತನೇ ನಿನಗೆ ಗುರಾಣಿಯಾಗಿದ್ದಾನೆ. तेरा संकट समय में वही तेरा सहायक है। ನಿನ್ನ ಸಂಕಷ್ಟ ಸಮಯದಲ್ಲಿ ಆತನೇ ನಿನಗೆ ಸಹಾಯಕನಾಗಿದ್ದಾನೆ. यूसुफ को बचाने वाला कोई भी नहीं था, उतना ताकतवर उस जमाने में कोई नहीं था। ಅದು ಯೋಸೇಫನನ್ನು ತಪ್ಪಿಸಿಕೊಳ್ಳ ತಪ್ಪಿಸ್ಲಿಕ್ಕೆ ಶಕ್ತಿವಂತನ ಮತ್ತೊಬ್ಬನಿರಲಿಲ್ಲ, ಕೂಡ ಇರಲಿಲ್ಲ. लेकिन वहां पे उसके साथ बहुत ही पराक्रमी प्रभु उसके साथ था। ಆದ್ರೆ ಪರಾಕ್ರಮಶಾಲಿಯಾಗಿರುವಂತ ದೇವರು ಯೋಸೇಫನೊಟ್ಟಿಗೆ ಆ ಸಮಯದಲ್ಲಿ ಇದ್ದ. उसी टाइम वो मिस्र देश को चला जाता है। ಆ ಸಮಯದಲ್ಲಿ ಅವನು ಯೋಸೇಫನು ಆ ಐಗುಪ್ತ ದೇಶಕ್ಕೆ ಹೋಗ್ತಾನೆ. दूसरा आयत में कहता है, ಎರಡನೇ ಅಧ್ಯಾಯದಲ್ಲಿ ಹೇಳ್ತದೆ, 16वां वचन से देखिए, 17ನೇ ವಾಕ್ಯದಿಂದ ನೋಡ್ರಿ, 16ನೇ ವಾಕ್ಯದಿಂದ 16 से 18वां वचन तक कोई पढ़िए। ಆಗ ಹೆರೋದನು ತನಗೆ ಜೋಯಿಸಲು ಮೋಸ ಮಾಡಿದರೆಂದು ತಿಳಿದು ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ಆತನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಬೆತ್ಲೆಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರ ಹಳ್ಳಿಗಳಲ್ಲಿ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಯೆರೆಮೀಯನೆಂಬ ಪ್ರವಾದಿಯು ಹೇಳಿದ ಮಾತು ಆ ಕಾಲದಲ್ಲಿ ನೆರವೇರಿತು. ಅದೇನೆಂದರೆ, ರಾಮದಲ್ಲಿ ಬೊಂಬೆಯು ಕೇಳಿಸಿತು, ಅಳುವಿಕೆಯು ಬಹು ಗೋಳಾಟವು ಉಂಟಾದವು. ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅತ್ತತ್ತು, ಅವರು ಇಲ್ಲದೆ ಹೋದದ್ದಕ್ಕಾಗಿ ಸಮಾಧಾನ ಹೊಂದಲೊಲ್ಲದೆ ಇದ್ದಳು ಎಂಬುದು. ಹೆರೋದನು ತಿರುಗಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಎದ್ದು ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು. देखिए वचन क्या कहता है। ಈ ವಾಕ್ಯ ಏನಂತ ಹೇಳ್ತದೆ? जब हेरोदेस ने यह देखा कि ज्योतिषियों ने उसके साथ धोखा किया, तब वह क्रोध से भर गया और लोगों को बेचकर ज्योतिषियों के द्वारा ठीक ठीक बताए गए समय के अनुसार बेथलेहम और उसके आसपास के स्थानों के सब लड़कों को जो 2 वर्ष के या उससे छोटे थे मरवा डाला। तब जो वचन इर्माया भविष्यद्वक्ता के द्वारा कहा गया था वह पूरा हुआ। रामा में एक करुण नाद सुनाई दिया, रोना और बड़ा विलाप। राहेल अपने बालकों के लिए रो रही थी और शांत होना न चाहती थी क्योंकि वे अब नहीं रहे। देखिए वचन क्या कहता है। ಈ ವಾಕ್ಯ ಏನಂತ ಹೇಳ್ತದೆ ನೋಡ್ರಿ. हेरोद राजा को पता चला ये ज्योतिषी मुझे धोखा दिए हैं। ಆದ್ರೆ ಜೋಯಿಸಲು ನನಗೆ ನೋವು ಮಾಡಿದ್ದಾರೆ ಎಂಬುದಾಗಿ ಹೆರೋದ ರಾಜನಿಗೆ ಗೊತ್ತಾಯ್ತ್ರಿ. अभी उसको भी पता नहीं है वो बालक कहाँ पे वो है, वो कौन सा गांव में है, कौन सा उनका माँ बाप कौन है, उसका घर क्या है, उसको पता ಆ नहीं है। ಮಗು ಎಲ್ಲಿದೆ, ಯಾವ ಪಟ್ಟಣದಲ್ಲಿ ತಂದೆ ತಾಯಿಗಳು ಎಲ್ಲಿದ್ದಾರೆ ಎಂಬುದಾಗಿ ಅವನಿಗೆ ಗೊತ್ತಿಲ್ಲ. लेकिन वो अपने मन में सोच डाला, ಆತನ ಮನಸ್ಸಿನಲ್ಲಿ ಯೋಚಿಸಿಕೊಂಡ, बेथलेहम गांव में और आसपास के सब नगर में 2 बरस के बच्चे जो भी हैं उनको अभी मैं मरवा डालूंगा ताकि उनके साथ साथ ये बच्चा भी मर जाए। ಬೆತ್ಲೆಹೇಮ್ ಊರಲ್ಲಿ ಮತ್ತು ಅಲ್ಲಿ ಸುತ್ತಮುತ್ತ ಇರುವಂತ 2 ವರ್ಷದ ಮಗುವನ್ನ ನಾನು ಸಾಯಿಸಬೇಕೆಂದಾಗಿ ಯೋಚಿಸಿದ. हालेलुया, साइंस ಸಾಯಿಸಿಬಿಟ್ಟ. 2 बरस के बच्चों को आसपास और उसके नीचे रहने वाले सब बच्चों को उसने मरवा डाला। 2 ವರ್ಷದ ಒಳಗಿರುವಂತ ಮಕ್ಕಳನ್ನ ಎಲ್ಲ ಮಕ್ಕಳನ್ನ ಸಾಯಿಸಿದ. देखिए जब आप यीशु मसीह के भक्त होके जीने लगते हैं, ಯೇಸು ಸ್ವಾಮಿಯ ಭಕ್ತರಾಗಿ ನೀವು ಜೀವಿಸುವಾಗ हेरोद के पीछे रहने वाला शैतान हमेशा आपको और हमको उसी तरह देखता रहता है। ಆದ್ರೆ ಹೆರೋದನ ಹಿಂದೆ ಇರುವಂತ ಸೈತಾನನು ನಿಮ್ಮನ್ನ ಮತ್ತು ನಮ್ಮನ್ನ ಅದೇ ರೀತಿಯಾಗಿ ನೋಡುವವನಾಗಿದ್ದಾನೆ. डरो मत, ಭಯಪಡ್ಲಿಕ್ಕೆ ಹೋಗ್ಬೇಡಿ, डरो मत, ಭಯಪಡ್ಲಿಕ್ಕೆ ಹೋಗ್ಬೇಡಿ. हमारा प्रभु महान है। ನಮ್ಮ ದೇವರು ದೊಡ್ಡ ದೇವರಾಗಿದ್ದಾನೆ. यीशु मसीह जब बालक था उसको बचा लिया तो वो हमको भी बचा लेगा। ಆದ್ರೆ ಯೇಸು ಸ್ವಾಮಿ ಬಾಲಕನಾಗಿರುವಾಗ ಆತನನ್ನು ರಕ್ಷಿಸುವಂತ ದೇವರು ನಮ್ಮನ್ನು ಕೂಡ वो ರಕ್ಷಿಸುವವನಾಗಿದ್ದಾನೆ. हमारा भी उद्धार करेगा। ಆತನು ನಮಗೂ ಕೂಡ
ಕೂಡ ರಕ್ಷಕನಾಗಿ ವಾಸ क्योंकि हमारा प्रभु वो मरा हुआ प्रभु नहीं है, वो जिंदा रहने वाला प्रभु है। ನಮ್ಮ ದೇವರು ಸತ್ತಿರುವಂತ ದೇವರನ್ನ ಜೀವಂತವಾಗಿರುವಂತ ದೇವರಾಗಿದ್ದಾನೆ. कितने लोग समझ रहे हैं? ಎಷ್ಟು ಜನ ಅರ್ಥ ಮಾಡಿಕೊಳ್ತಾ ಇದ್ದೀರಿ? ಪಕ್ಕದವ್ರಿಗೆ ಹೇಳ್ರಿ, ನಿನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ. ನಿನ್ನ ದೇವರು ಜೀವಿಸುವ ದೇವರಾಗಿದ್ದಾನೆ. ಅವ್ರಿಗೆ ಅಳಗ್ಯಾಡ್ಸಿ ಹೇಳ್ರಿ, ಚಿಂತಿಸ್ಲಿಕ್ಕೆ ಹೋಗ್ಬೇಡ್ರಿ ಎಂದಾಗ ಹೇಳ್ರಿ, ಚಿಂತಿಸ್ಲಿಕ್ಕೆ ಹೋಗ್ಬೇಡ್ರಿ, ಭಯ ಪಡ್ಲಿಕ್ಕೆ ಹೋಗ್ಬೇಡ್ರಿ ಎಂದಾಗ ಹೇಳ್ರಿ. ಹೋಗ್ಬೇಡ್ರಿ. दाऊदನ ಹಾಗೆ ಹೇಳ್ರಿ ಅವ್ರಿಗೆ. हालेलुया। हालेलुया। दाऊद की तरह हमको कहना चाहिए कि मुसीबतों के समय में वही मेरा सहायक है। ಆದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲಿ ದಾವೀದನ ಹಾಗೆ ನಾವು ಹೇಳುವವರಾಗಿರಬೇಕು, ಆತನೇ ನನಗೆ ಸಹಾಯಕನು ಎಂಬುದಾಗಿ. हालेलुया। हालेलुया। बड़ा सा पहाड़ समुद्र में गिरा तो भी मेरे को क्यों डर है? ದೊಡ್ಡ ಬೆಟ್ಟ ಸಮುದ್ರದಲ್ಲಿ ಮುಳುಗಿದರೆ ನನಗೇನು ಭಯ? मेरे को क्यों डर है? ನನಗೆ ಯಾಕೆ ಭಯ? मेरा प्रभु मेरा रखवाला है। ನನ್ನ ದೇವರು ನನ್ನನ್ನು ಕಾಯುವವನಾಗಿದ್ದಾನೆ. हालेलुया। हालेलुया। एक बार उसका बेटा दाऊद का बेटा की उसको मारने निकला, ದಾವೀದನ ಮಗ ಹೊಡಿಲಿಕ್ಕೆ ಪ್ರಾರಂಭಿಸಿದ್ರಿ. तो महल को दाऊद ने छोड़ दिया ಅರಮನೆಯನ್ನ ದಾವೀದನು ಬಿಟ್ಟ. और उसके साथ साथ बहुत सारे लोग उसके पीछे आ गए। ಅವನೊಟ್ಟಿಗೆ ಬಹಳಷ್ಟು ಜನರು ಹಿಂದೆ ಬಂದಿದ್ರಿ. अभी देखो उसका बेटा उसको मारने के लिए निकला है ಅವನ ಮಗ ಅವನನ್ನು ಹೊಡೆಯುವುದಕ್ಕಾಗಿ ಹೊರಟೋಗಿದ್ದಾನೆ. और इतने लोगों को उसको बड़ा सा महल कौन देगा? ಇಷ್ಟು ದೊಡ್ಡ ಅರಮನೆಯನ್ನ ಅವನಿಗೆ ಯಾರು ಕೊಡ್ತಾರ್ರಿ? देखिए उसको सोना था तो उसको कहाँ पे सोना था? बाहर ही सोना था। ಮಲಗಬೇಕಂತಂದ್ರೆ ಅವ್ನು ಅರಮನೆಯಲ್ಲೇ ಮಲಗಬೇಕ್ರಿ. ಅವ್ನು ಮಲಗಬೇಕಂದ್ರೆ ಅರಮನೆ ಬಿಟ್ಟು ಎಲ್ಲಿ ಮಲಗಬೇಕು? हालेलुया। हालेलुया। बाहर ही उसको सोना था, ಹೊರಗಡೆನೇ ಮಲಗಬೇಕಾಗಿತ್ತು. ऑलरेडी महल छोड़ा है। ಯಾಕಂದ್ರೆ ಈಗಾಗಲೇ ಅರಮನೆಯನ್ನ ಬಿಟ್ಟಿದ್ದಾನೆ. वो बाहर सोते समय उसको डर नहीं आया मेरा बेटा मेरे को आकर मार देगा? ಹೊರಗಡೆ ಮಲಗುವಾಗ ಅವನಿಗೆ ಭಯ ಬರ್ಲಿಲ್ವಾ? ಅವನ ಮಗನ ಬಂದು ಹೊಡಿತಾನೆ ಎಂಬುದಾಗಿ क्या उसको डर नहीं आया? ಅವನಿಗೆ ಭಯ ಬರ್ಲಿಲ್ವಾ? तब उसने कहता है, ಅವಾಗ ಅವನು ಹೇಳ್ತಾನೆ, मैं ऐसे ही लेते ही अच्छा सा नींद करूंगा क्योंकि मेरा रखवाला मेरा प्रभु है। वो सोते समय कहता है, ಅವನು ಹೇಳ್ತಾನೆ, ನಾನು ಒರಗಿಕೊಂಡ ಕೂಡಲೇ ಸುಖವಾದ ನಿದ್ರೆ ಮಾಡ್ತೇನೆ, ಯಾಕಂದ್ರೆ ನನ್ನನ್ನ ರಕ್ಷಣೆ ಮಾಡುವವನು ನನ್ನ ದೇವರಾಗಿದ್ದಾನೆ. हालेलुया। हालेलुया। भजन संहिता 3 पढ़िए, ಕೀರ್ತನೆ 3ನೇ ಅಧ್ಯಾಯವನ್ನು ಓದ್ರಿ. तब आपको पता चलता है। ಅವಾಗ ನಿಮಗೆ ಗೊತ್ತಾಗ್ತದೆ. वहां पे वो यह वचन कहता है। ಆ ವಾಕ್ಯವು ಆ 3ನೇ ಅಧ್ಯಾಯದಲ್ಲಿ ಹೇಳಲ್ಪಡುತ್ತದೆ. हालेलुया। हालेलुया। हेरोद सब बच्चों को मरवा डाला, लेकिन यीशु मसीह को उसको मारने के लिए नहीं हुआ। ಹೆರೋದನು ಎಲ್ಲ ಕೂಸುಗಳನ್ನ ಕೊಂದು ಹಾಕಿದಾದ್ರೆ ಯೇಸು ಕ್ರಿಸ್ತನನ್ನ ಸಾಯಿಸಲಿಕ್ಕೆ ಆಗಲಿಲ್ಲ. उसको मारने के लिए नहीं हुआ। ಅದನ್ನು ಹೊಡಿಲಿಕ್ಕೆ ಆಗಲಿಲ್ಲ. हालेलुया। हालेलुया। ये चिन्ह घटने वाले हैं, बहुत सारे भविष्य वक्ता है ये सब चीजों को बता रहे थे अपने शास्त्रों में, अपने वचनों में। ಈ ಎಲ್ಲ ಸಂಗತಿಗಳು ಯೇಸು ಕರ್ತನು ಹುಟ್ಟಿದಾಗ ನಡೀತವೆ ಅಂತ ಅನೇಕ ಪ್ರವಾದಿಗಳು ಹೇಳ್ತಾನೆ ಇದ್ರು. ಆ ಪ್ರವಾದನೆಗಳೆಲ್ಲ ಯೇಸು ಕ್ರಿಸ್ತನು ಜನಿಸಿದಾಗ ನೆರವೇರಿದವು. ಯಾಕಂದ್ರೆ ನೀನು ಮತ್ತು ನಾನು ತಿಳ್ಕೊಳ್ಬೇಕು, ಬರಬೇಕಾದಂಥ ಮೆಸ್ಸಿಯ ಮತ್ತೊಬ್ಬನಲ್ಲ, ಅವನು ಯೇಸು ಕ್ರಿಸ್ತನೇ ಆಗಿದ್ದಾನೆ. ये सब चीजें घटने वाले गए, पुराने करण में भविष्य वक्ता ये बताए थे। ಆ ಎಲ್ಲ ಸಂಗತಿಗಳು ನಡೀಲಿಕ್ಕೆ ಎಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿವೆ. बिल्कुल उसी तरह आज हो रहा है। ಅದೇ ರೀತಿಗೆ ಈ ದಿನಗಳಲ್ಲಿ ಆಗ್ತಾ ಇದೆ. रामा में बड़ा सा कराहना आप सुनेंगे। ಆ ರಾಮದಲ್ಲಿ ದೊಡ್ಡ ಘಟನೆ ನಡೀಲಿಕ್ಕಿದೆ. रामा गांव में आप बड़ा सा दुख, वहां पे सब लोग दुखित हो जाएंगे, ಆ ರಾಮ ಅನ್ನುವಂತ ಪಟ್ಟಣದಲ್ಲಿ ಎಲ್ಲಾ ಜನರು ಬಹಳ ದುಃಖಿತರಾಗುವರು. क्योंकि वो अपने बच्चे हेरोद राजा मारेगा तो सब लोग रोने ಆ लगेंगे। ಹೆರೋದ ರಾಜನು ಎಲ್ಲಾ ಮಕ್ಕಳನ್ನು ಹೊಡೆಯುವಾಗ ಎಲ್ಲಾ ತಾಯಿಗಳು ಅಳ್ತಾರೆ. हालेलुया। ಹಾಲೆಲೂಯಾ. यहाँ पे राहेल नाम लिया गया है। ರಾಹೇಲಳು ಅನ್ನುವಂತ ಹೆಸರು ಇಲ್ಲಿ ಬರೆಯಲ್ಪಟ್ಟಿದೆ. क्यों राहेल? ಯಾಕೆ ರಾಹೇಲಳು? हालेलुया। ಹಾಲೆಲೂಯಾ. ये याकूब का बीवी है। ಯಾಕೋಬನ ಹೆಂಡತಿ ಆಗಿದ್ದಾಳೆ. ये याकूब का बीवी के द्वारा जन्मने वाले 12 बच्चों का कुल ही इज़राइल कुल है। ಆದರೆ ರಾಹೇಲಳ ಮೂಲಕವಾಗಿ ಹುಟ್ಟುವಂತ 12 ಕುಲಗಳೇ ಅದರಲ್ಲಿ ಒಂದು ಇಸ್ರಾಯೇಲ್ ಕುಲವಾಗಿದೆ. हालेलुया। इस्राएल देशवाಗಿದೆ। ಇಸ್ರಾಯೇಲ್ ದೇಶವಾಗಿದೆ. हालेलुया। ಹಾಲೆಲೂಯಾ. इसके लिए राहेल अपने बच्चों के लिए रोने लगी। ಅದಕ್ಕಾಗಿ ರಾಹೇಲಳು ತನ್ನ ಮಕ್ಕಳಿಗೋಸ್ಕರ ಅಳ್ತಾ ಇದ್ಳು. जिस तरह भविष्यवक्ता ने बताया था उसी तरह हो गया। ಯಾವ ರೀತಿಗೆ ಪ್ರವಾದಿ ನುಡಿದನು ಅಂತ ಮಾತುಗಳು ಅದೇ ರೀತಿಯಾಗಿ ನಡೆಯಿತು. हालेलुया। ಹಾಲೆಲೂಯಾ. प्रेज़ द लॉर्ड। Praise the Lord. जैसे ही जो यीशु मसीह बालक को मारना चाहता था राजा,
ಯಾವ ರೀತಿಯಾಗಿ ರಾಜನು ಯೇಸು ಕ್ರಿಸ್ತನನ್ನು ಹೊಡೆಯಬೇಕೆಂಬುದಾಗಿ ಯೋಚಿಸಿದಾಗ लेकिन आने वाले दिनों में उसके ऊपर प्रभु का न्याय दंड आ ही पड़ा। ಆದ್ರೆ ದೇವರ ಒಂದು ನ್ಯಾಯ ದಂಡನೆ ಆತನ ಮೇಲೆ ಬಂದೇ ಬಿಡ್ತ್ರಿ। हालेलुया, ಹಾಲೆಲೂಯಾ, हालेलुया। ಹಾಲೆಲೂಯಾ। आपके खिलाफ कोई शत्रु उठा है, ನಿಮ್ಮ ವಿರುದ್ಧವಾಗಿ ಯಾರು ವೈರಿಗಳು ಎದ್ರು ಕೂಡ आप इस तरह मत सोचिए वो हमेशा के लिए आपके खिलाफ रहेगा, वो जिंदा रहेगा। ಸಂಪೂರ್ಣವಾಗಿ ಅವರು ಜೀವಂತವಾಗಿರ್ತಾರೆ ಅಂತ ಈ ರೀತಿಗೆ ಯೋಚಿಸಲಿಕ್ಕೆ ಹೋಗಬೇಡ್ರಿ। एक दिन उसके ऊपर प्रभु का न्याय दंड आने वाला ही है। ಒಂದು ದಿನ ಅವರ ಮೇಲೆ ನ್ಯಾಯದಂಡನೆ ಬರ್ತದೆ ಅವ್ರಿಗೆ। हालेलुया। ಹಾಲೆಲೂಯಾ। जब तेरे खिलाफ कोई उठे तो तेरे को रखवाला बनकर तेरा यीशु मसीह तो है। जब उन दुष्ट लोगों के जीवन में अगर इस तरह का चीजें करता है तो उनका रखवाला कहाँ पे है? कहाँ पे भी नहीं है। ವಿರುದ್ಧವಾಗಿ ವೈರಿಗಳು ಹೇಳುವಾಗ ನಿನಗೆ ಕಾಯುವಾತನು ಯೇಸು ಕ್ರಿಸ್ತನಾಗಿದ್ದಾರೆ, ಆದ್ರೆ ನಿನ್ನ ವಿರುದ್ಧವಾಗಿ ಹೇಳುವಂತ ಜನರಿಗೆ ಯಾರು ರಕ್ಷಣೆ ಕೊಡುವವರಿದ್ದಾರೆ? ಯಾರು ಅವರಿಗೆ ರಕ್ಷಣೆ ಮಾಡ್ತಾರೆ? हालेलुया, हालेलुया। इसके लिए एक दिन ना बड़े बड़े लोग भी कहने लगेंगे डर के मारे, हे पहाड़ तू मेरे ऊपर गिरकर मेरे को मार डाल। ಆದ್ರೆ ಒಂದು ದಿನ ಹೀಗೆ ದೊಡ್ಡ ದೊಡ್ಡ ಜನರು ಕೂಡ ಹೇಳ್ತಾರೆ, ಬೆಟ್ಟಗಳು ನನ್ನ ಮೇಲೆ ಬೀಳ್ರಿ ಎಂಬುದಾಗಿ ಅವರು ಹೇಳ್ತಾರೆ। हालेलुया। ಹಾಲೆಲೂಯಾ। क्योंकि उतना भयानक दिन आने वाले हैं। ಯಾಕಂದ್ರೆ ಅಷ್ಟು ದೊಡ್ಡ ಒಂದು ಭಯಾನಕ ದಿನಗಳು ಬರ್ಲಿಕ್ಕಿದೆ। हालेलुया। ಹಾಲೆಲೂಯಾ। लेकिन यहाँ पे ठीक उसी समय यहाँ पे मिस्र देश में रहने वाला यूसुफ को दूत कहता है स्वप्न में, तो अपने देश को चला जा, तेरे बच्चे को मारने वाला व्यक्ति अभी मर गया है। ಆದ್ರೆ ಯೋಸೇಫನಿಗೆ ದೇವರು ಹೇಳ್ತಾನೆ, ನೀನು ನಿನ್ನ ದೇಶಕ್ಕೆ ಹೋಗು, ಯಾಕಂದ್ರೆ ನಿನ್ನ ಮಗುವನ್ನ ಸಾಯಿಸಬೇಕೆಂಬುದಾಗಿ ಹೆರೋದ ರಾಜನು ಆತನು ತೀರಿ ಹೋಗಿದ್ದಾನೆ। हालेलुया, हालेलुया, हालेलुया। हालेलुया। देखिए जिस तरह दूत उसको कहता है उसी तरह फिर से वो अपना देश में आता है। ಯಾವ ರೀತಿಯಾಗಿ ದೂತನು ಹೇಳ್ತಾನೋ ಅದೇ ರೀತಿ ತನ್ನ ದೇಶಕ್ಕೆ ಮಾಡಿ ಹೋಗ್ತಾನೆ। जब जुड़िया को आता है ಯೂದಾಯ ಸೀಮೆಗೆ ಬರ್ತಾನೆ, अब फिर से उसी गांव में बसने के लिए चाहता है, ಅದೇ ಒಂದು ಊರಿನಲ್ಲಿ ಇರಬೇಕೆಂಬುದಾಗಿ ಯೋಚಿಸ್ತಾನೆ। लेकिन उसका ये जो राजा जो मर गया उसका बेटा वहां पे अभी हुकूमत चला रहा है। ಆದ್ರೆ ತೀರಿ ಹೋಗಿರುವಂತ ಒಂದು ಹೆರೋದ ರಾಜನ ಮಗ ಆಳ್ವಿಕೆ ಮಾಡ್ತಾ ಇರ್ತಾನೆ। तब उसने डर गया कि अगर मैं इस देश में रहूंगा तो फिर से कहीं ना कहीं ये बालक के ऊपर एक फूट पड़ेंगे। ಆದ್ರೆ ಈ ರೀತಿಗೆ ಯೋಸೇಫ್ ಯೋಚಿಸ್ತಾನೆ, ಆ ಮಗನ ಆಳ್ವಿಕೆ ಮಾಡ್ತಾ ಇದ್ದಾನೆ, ಈ ಮಗು ಮೇಲೆ ಏನಾದ್ರೂ ಪೆಟ್ಟುಗಳು ಮತ್ತೆ ಬಂದು ಇವನು ಯುದ್ಧ ಮಾಡೇ ಮಾಡ್ತಾನೆ। ಮತ್ತೆ ಬಂದು ಯುದ್ಧ ಮಾಡಿಯೇ ಮಾಡ್ತಾನೆ ಎಂಬುದಾಗಿ तब वो गलील गांव को चला जाता है। ಆಮೇಲೆ ಗಲಿಲಾಯ ಸೀಮೆಗೆ ಹೋಗ್ತಾನೆ। वहां पे नजरेत नाम का एक छोटा सा गांव रहता है। ನಜರೇತ್ ಅನ್ನುವಂತ ಒಂದು ಚಿಕ್ಕ ಊರು ಇರ್ತದೆ। नजरेत गांव के बारे में उस जमाने में कोई भी कहने वाले नहीं थे कि यहाँ पे ज्ञानी लोग हैं, ये बड़ा सब फेमस गांव है, ऐसा कोई नहीं था। ಜ್ಞಾನಿಗಳಿದ್ದಾರೆ ಹೇಳುವಂತವ್ರು ಯಾರು ಕೂಡ ಆ ಊರಿನಲ್ಲಿ ಯಾರು ಕೂಡ ಇರಲಿಲ್ಲ। और लोग इस तरह कहते थे कि अगर कोई भलाई नासरी से आ सकता है क्या, ಏನಾದ್ರೂ ಒಳ್ಳೇದು ನಜರೇತ್ನಿಂದ ಬರ್ತದಾ? हालेलुया, हालेलुया, हालेलुया। लेकिन प्रभु का नाम का महिमा हो, उसी नासरी से हमारा उद्धार करता यीशु मसीह आता है। हमको भी लोग उसी तरह कहते हैं, इसके द्वारा क्या अच्छा होने वाला है? ನಮಗೂ ಕೂಡ ಜನರು ಹೇಳ್ತಾರೆ, ಈತನ ಮೂಲಕದಿಂದ ನಿಮ್ಗೆ ಏನು ಒಳ್ಳೆಯದಾಗ್ತದೆ? ये क्या किसका लायक हो सकता है? ये ಇದು ಯಾವುದೇ ಒಂದು ಇವನು ಯಾವುದಕ್ಕಾಗಿ ಆದ್ರೂ ಯೋಗ್ಯನಾಗ್ತಾನೆ। ಇವನು ಯಾವುದಕ್ಕಾಗಿ ಯೋಗ್ಯನಾಗ್ತಾನೆ? हालेलुया, हालेलुया, हालेलुया। हालेलुया। प्रेज़ द लॉर्ड। एक शिष्य और एक शिष्य को कहता है, ಒಬ್ಬ ಶಿಷ್ಯನಿಗೆ ಇನ್ನೊಬ್ಬ ಶಿಷ್ಯನಿಗೆ ಹೇಳ್ತಾನೆ, वो शिष्य बोलता है क्या नासरी से कुछ भला आ सकता है? ನಜರೇತಿನಿಂದ ಏನಾದ್ರೂ ಒಳ್ಳೆಯದು ಬರ್ತದೆ ಎಂಬುದಾಗಿ ಇನ್ನೊಬ್ಬ ಶಿಷ್ಯನಿಗೆ ಕೇಳ್ತಾನೆ। वो शिष्य उसका दोस्त था कहता है, ಆ ಶಿಷ್ಯನಿಗೆ ಆ ದೋಸ್ತನಿಗೆ ಹೇಳ್ತಾನೆ, आके देख वहां से कौन आया है। ಅಪ್ಪ ಅಲ್ಲಿಂದ ನೋಡಿ ಯಾರು ಬಂದಿದ್ದಾರೆ? ಬಂದು ನೋಡು ಅಲ್ಲಿಂದ ಯಾರು ಬಂದಿದ್ದಾರೆ, ಸಾಧಾರಣ ವ್ಯಕ್ತಿ ಅಲ್ಲ, ಲೋಕದ ರಕ್ಷಕನು ಬಂದಿದ್ದಾನೆ। हालेलुया। आपके जीवन में भी इस तरह का चीजें घटे होंगे, ನಿಮ್ಮ ಜೀವನದಲ್ಲಿ ಕೂಡ ಈ ರೀತಿಯಾದಂತ ಪರಿಸ್ಥಿತಿಗಳು ಬರ್ಬೋದ್ರಿ। लोग आपको इस तरह कहे होंगे, ಜನರು ಈ ರೀತಿಯಾಗಿ ನಿಮ್ಗೆ ಜನರು ಹೇಳ್ಬೋದು, क्या भलाई इसके द्वारा आ सकता है? ಇದರ ಮೂಲಕವಾಗಿ ಏನು ಒಳ್ಳೆಯದಾಗ್ತದೆ? क्या ये सुधर सकता है? ನೀನು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯನಾ? क्या ये आगे आ सकता है? ಮುಂದೆ ಬರ್ಬೋದಾ? ये कभी भी किसी का सहायक नहीं बना, आज क्या बनेगा? ಈ ಎಂದಿಗೂ ಕೂಡ ಇವನು ಇನ್ನೊಬ್ಬರಿಗೆ ಸಹಾಯಕನಾಗ್ಲಿಲ್ಲ,
हालेलुया। हालेलुया। लेकिन एक दिन प्रभु आपको इस तरह खड़ा करेगा, लोग अपने मुंह पर हाथ रखेंगे। ये कैसा हुआ? ಜನರು ತಮ್ಮ ಬಾಯಿಗಳ ಮೇಲೆ ಕೈಯನ್ನು ಇಡುವ ಹಾಗೆ ದೇವರು ನಿಮ್ಮನ್ನು ಎದ್ದು ನಿಲ್ಲಿಸುವವನಾಗಿದ್ದಾನೆ. हालेलुया। हालेलुया। यीशु मसीह अपना शुरुआत गलीली के राह से अपना सेवकाई शुरुआत किया। ಗಲಿಲಾಯದಿಂದ ಆತನು ತನ್ನ ಸೇವೆಯನ್ನು ಪ್ರಾರಂಭಿಸುತ್ತಾನೆ. वहाँ पे बहुत ही गरीब लोग थे, ಅಲ್ಲಿ ಬಹಳ ಬಡತನದ ಜನರಿದ್ರು. वहाँ पे बहुत सारे बीमारी लोग थे। ಬಹಳಷ್ಟು ಜನರು ಅನಾರೋಗ್ಯದಿಂದವರಿದ್ರು. जैसे यीशु मसीह वो समुद्र किनारे जाते रहता है, ಯೇಸು ಸ್ವಾಮಿ ಸಮುದ್ರದ ದಡದಲ್ಲಿ ಹೋಗ್ತಾ ಇರ್ತಾನೋ. लंगड़े को बोलता है उठ, ಹೇಳ್ತಾನೆ, ಎದ್ದೇಳು. अंधे को बोलता है आँख खोल, बहरे को बोलता है जांच ले तेरा कान आ गया है। ಹೇಳ್ತಾನೆ, ನೀನು ತಿಳಿದುಕೋ, ನಿನ್ನ ಕಿವಿಗಳು ತೆರೆಯಲ್ಪಟ್ಟಿವೆ. सबके सब चंगे होने लगे। ಪ್ರಾರಂಭಿಸಿದ್ರು. हालेलुया। इसके लिए आज के दिन हम लोगों ने गीत गाया, ಅದಕ್ಕಾಗಿ ಈ ದಿನ ನಾವು ಒಂದು ಹಾಡನ್ನ ಹೇಳಿದ್ವಿ. यीशु गली के राहों पर चला, ಯೇಸು ಸ್ವಾಮಿ ಗಲಿಲಾಯದಿಂದ ಹಾದು ಹೋದ. वो अंधों को, बहरों को, लंगड़ों को चंगा किया। ಕುರುಡರಿಗೆ, ಕುಂಟರಿಗೆ, ಕಿವುಡರಿಗೆ ಆತನು ಸ್ವಸ್ಥತೆ ಮಾಡಿದ. ये 2026 में हम लोग भी जाते हैं। 2024ರಲ್ಲಿ ನಾವು ಕೂಡ 26 ಕೂಡ ನಾವು ಹೋಗ್ತೇವೆ. हमारे अंदर यीशु मसीह को लेके जाते हैं। ನಮ್ಮ ಒಳಗಡೆ ಯೇಸು ಸ್ವಾಮಿಯನ್ನು ಹೊತ್ಕೊಂಡು ಹೋಗ್ತೇವೆ. We have something powerful, dynamic. ನಮ್ಮ ಒಳಗಡೆ ಏನೋ ಒಂದು ಬಲವನ್ನ, ಶಕ್ತಿಯನ್ನ ಉಂಟು ಮಾಡುವಂತ ಒಂದು ಶಕ್ತಿಯುಳ್ಳ ಯೇಸು ಕ್ರಿಸ್ತನಿದ್ದಾನೆ. ನಾವು ಆತನ ಮೂಲಕ ಹೊರಗಡೆ ಹೋಗುವವರಾಗಿದ್ದೇವೆ. ಹಾಲೆಲೂಯಾ, प्रेज़ द लॉर्ड। 2026 में हमारा यीशु मसीह हमारे अंदर बलवान रहेगा। 2026ರಲ್ಲಿ ನಮ್ಮ ಯೇಸು ಕ್ರಿಸ್ತನ ಬಾಳ ನಮ್ಮ ಒಳಗಡೆ ಬಲವಾಗಿ ಮಾತನಾಡಿದ್ದಾನೆ. हालेलुया। ಹಾಲೆಲೂಯಾ. हमारे जीवन में चिन्ह चमत्कार ನಮ್ಮ घटेंगे। ಜೀವಿತದಲ್ಲಿ ದೊಡ್ಡ ಕಾರ್ಯಗಳು ನಡೀಲಿಕ್ಕಿದ್ದಾವೆ. इज़राइल का रखवाला बन के वो आ ही गया। ಇಸ್ರಾಯೇಲರಿಗೆ ಕಾಯಿ ಮಾತನು ಬಂದೇ ಬಿಟ್ಟ. आमेन। ಆಮೆನ್. शैतान भी कुछ नहीं कर सका, ಸೈತಾನನು ಕೂಡ ಏನು ಮಾಡಲಿಕ್ಕೆ ಆಗಲಿಲ್ಲ. उसका दूत भी उसको कुछ नहीं कर सके। ದೂತರು ಕೂಡ ಏನು ಮಾಡಲಿಕ್ಕೆ ಆಗಲಿಲ್ಲ. हालेलुया, ಹಾಲೆಲೂಯಾ. हालेलुया। ಹಾಲೆಲೂಯಾ. एक दिन यीशु मसीह बहुत हिम्मत से लोगों को कहा, ಒಂದು ದಿನ ಯೇಸು ಸ್ವಾಮಿ ಬಹಳ ಬಲವಾಗಿ ಜನರಿಗೆ ಹೇಳಿದ, मेरा जीवन मुझसे कोई भी अलग नहीं कर सकता है। ನನ್ನ ಜೀವನವನ್ನ ನನ್ನ ಜೀವವನ್ನ ನನ್ನಿಂದ ಯಾರು ತೆಗಿಲಿಕ್ಕಾಗೋದಿಲ್ಲ. ಸಮಥಿಂಗ್ ಯು ಆರ್ ಲಿಸ್ನಿಂಗ್. ಹಾಲೆಲೂಯಾ. ಏನೋ ಒಂದು ಸಂಗತಿ ಕೇಳ್ತಾ ಇದ್ದೀರಾ? ಆಮೆನ್। ಯೇಸು ಮसीह बिंदास कह रहा है, ಯೇಸು ಸ್ವಾಮಿ ಬಿಂದಾಸಾಗಿ ಹೇಳ್ತಾ ಇದ್ದಾರೆ, मुझसे मुझे कोई, मेरा जीवन को मुझसे कोई अलग नहीं कर सकता है। ಜೀವನವನ್ನ ನನ್ನಿಂದ ಯಾರು ಕೂಡ ತೆಗೆದುಕೊಳ್ಳಿಕ್ಕೆ ಆಗುವುದಿಲ್ಲ. मेरा जान कोई भी निकाल नहीं सकते ನನ್ನಿಂದ हैं। ಯಾರು ಕೂಡ ತೆಗೆಯಲಿಕ್ಕೆ ಆಗುವುದಿಲ್ಲ. मेरा जान कोई भी टच नहीं कर सकते हैं। ಯಾರಿಗೂ ಕೂಡ ಮುಟ್ಟಲಿಕ್ಕೆ ಆಗುವುದಿಲ್ಲ. मैं खुद के इच्छा से इसको दूंगा। ನಾನು ಸ್ವಂತ ನನ್ನ ಸ್ವಂತ ಇಚ್ಛೆಯಿಂದ ಇದನ್ನು ನಾನು ಕೊಡ್ತೇನೆ। ಸ್ವಂತ ಇಚ್ಛೆಯಿಂದ ನನ್ನನ್ನು ನಾನು ಅರ್ಪಿಸ್ತೇನೆ. हालेलुया। ಹಾಲೆಲೂಯಾ. और फिर से मैं जीने का ताकत रखता हूँ। ಮತ್ತೆ ತಿರುಗಿ ನಾನು ಜೀವಿಸುವಂತ ಶಕ್ತಿಯನ್ನು ಹೊಂದಿಕೊಳ್ತೇನೆ. मैं फिर से मुर्दों में से उठने का ताकत रखता हूँ। कब्र भी मुझे कुछ नहीं कर सकता, ಸಮಾಧಿಯು ಕೂಡ ನನ್ನನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. कब्र भी मुझे छू नहीं सकता। ಸಮಾಧಿಯು ಕೂಡ ನನ್ನನ್ನು ಮುಟ್ಟಲಿಕ್ಕೆ ಆಗುವುದಿಲ್ಲ. कब्र में रहने वाले अधिकारी भी मुझे डरते हैं। ಅಧಿಕಾರಿಯು ಕೂಡ ನನ್ನನ್ನು ನೋಡಿ ಭಯಪಡ್ತಾರೆ. हालेलुया। ಹಾಲೆಲೂಯಾ. यीशु मसीह को वो लोग क्या किए थे? वो गुफा में डाल दिए थे, ಸ್ವಾಮಿಯವನ್ನ ಗುಹೆಯಲ್ಲಿ ಆ ಜನರು ಹಾಕಿದ್ರು. और वहां पे बड़ा बड़ा सा पत्थर वहां पे डाले थे। ದೊಡ್ಡ ಕಲ್ಲನ್ನ ಅದ್ರ ಮೇಲೆ ಉಳಿಸಿದ್ರು. और रोम सिपाहियों को वहां पे क्या किए थे? गार्डिंग के लिए रखे थे। ಆ ರೋಮ್ ಸಿಪಾಯಿಗಳನ್ನ ಅಲ್ಲಿ ಕಾಯುವುದಕ್ಕಾಗಿ. ಕಾಯುವುದಕ್ಕಾಗಿಟ್ಟಿದ್ರು. हालेलुया। ಹಾಲೆಲೂಯಾ. और वो बोल भी गए थे वो लोग। ಅವ್ರಿಗೆ ಹೇಳಿದ್ರು, देखो वो यीशु एक दिन बोला था, वो फिर से मैं उठूंगा। ನಾನು ಯೇಸು ಸ್ವಾಮಿ ಒಂದು ದಿನ ಹೇಳಿದ್ರು, ಮತ್ತೆ ತಿರುಗಿ ನಾನು ಎದ್ದೇಳ್ತೇನೆ ಎಂಬುದಾಗಿ. अगर वो उठा तो ಅವ್ರು ಎದ್ರೆ आपके पास जो भी मिलता है उसको मार देना। ನಿಮ್ಮ ಹತ್ರ ಏನೆಲ್ಲ ಸಿಗ್ತದೋ ಅದರಿಂದ ನೀವು ಹೊಡೀರಿ. हालेलुया। ಹಾಲೆಲೂಯಾ. रात को खबर हिलने लगा, ಆ ರಾತ್ರಿ ಸಮಯದಲ್ಲಿ ಸಮಾಧಿ ಹಾಳಾಗಲಿಕ್ಕೆ गांव हिलने लगा, ಆ ಊರು ಹಾಳಾಗಲಿಕ್ಕೆ ಪ್ರಾರಂಭಿಸಿತು. सिपाही भाग गए, ಸಿಪಾಯಿಗಳು ಓಡಿ ಹೋದ್ರು. धरती कांप उठने लगा है, चलो भागते हैं बोले।
ಭೂಕಂಪ ಆಗ್ತಾ ಇದೆ, ಓಡಿ ಹೋಗೋಣ ನಡ್ರಿ. ಆಗ್ತಾ ಇದೆ, ಓಡಿ ಹೋಗೋಣ ಎಂಬುದಾಗಿ ಹೇಳಿದ್ರಿ. हालेलुया. अभी पत्थर को हटाने वाला कौन है? ಆ ಕಲ್ಲನ್ನು ಉರುಳಿಸುವವರು ಯಾರು? वहां पे कोई नहीं थे. ಯಾರು ಕೂಡ ಇರಲಿಲ್ಲ. कोई बात नहीं, दूत आकर उसको यूं टच किया, वो चलकर वहां पे पड़ गया. ದೂತರು ಈ ರೀತಿ ತಾಳಿದ, ಅದೇ ರೀತಿಯಾಗಿ ಹೋಗ್ಬಿಡ್ತು. हालेलुया. ಹಾಲೆಲೂಯಾ. हमारा यीशु मसीह जिंदा हुआ, ನಮ್ಮ ಯೇಸು ಸ್ವಾಮಿ ಜೀವಂತವಾದ್ರು. वो जिंदा है. हालेलुया. प्रेज़ द लॉर्ड. प्रभु आपका आशीष करे. ದೇವರು ನಿಮ್ಮನ್ನು ಆಶೀರ್ವದಿಸಲಿ. जिस तरह जब यीशु मसीह बालक था, उसको प्रभु ने रखवाला बनकर उसका रक्षा किया है, उसी तरह आपका और हमारा रक्षा ಯಾವ करने वाला ರೀತಿ प्रभु ಯೇಸು है. ಸ್ವಾಮಿ ಮಗುವಾಗಿದ್ದಾಗ ದೇವರು ಯಾವ ರೀತಿ ಆತನನ್ನು ರಕ್ಷಿಸಿದ ಹಾಗೆ ದೇವರು ಕೂಡ ನಿಮ್ಮನ್ನು ಕೂಡ ರಕ್ಷಿಸಲಿ. हमको एक ही जरूरत है, विश्वास. ಒಂದೇ ಮಾತ್ರ ನಮಗೆ ಅವಶ್ಯಕತೆ ಉಳ್ಳದಾಗಿದೆ, ಅದು ನಂಬಿಕೆ. हमको एक ही चीज का जरूरत है, विश्वास. ಒಂದೇ ಸಂಗತಿ ನಮಗೆ ಅವಶ್ಯಕತೆ ಉಳ್ಳದಾಗಿದೆ. आज जरूर प्रभु कुछ ना कुछ करेगा मेरे जीवन में. ದೇವರು ಏನೋ ಒಂದು ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ आज प्रभु जरूर कुछ करेगा मेरे जीवन में. ದೇವರು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಾರ್ಯವನ್ನು ಮಾಡಿ मैं 1 घंटा प्रभु के मंदिर में जाऊंगा, प्रार्थना करूंगा, जरूर वो कुछ ना कुछ करेगा मेरे लिए. ಆಲಯದಲ್ಲಿ ನಾನು ಹೋಗ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ನಿಜವಾಗಿ ದೇವರು ಈ ದಿನ ದೇವರು ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡಿ ನನ್ನ ಜೀವಿತದಲ್ಲಿ ಏನೋ ಒಂದು ಸಂಗತಿ ಮಾಡೇ ಮಾಡ್ತಾನೆ. ನಾನು ಆತನ ಆಲಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇನೆ. हालेलुया. प्रेज़ द लॉर्ड. चलिए 2 मिनट के लिए प्रार्थना करेंगे ಪ್ರಾರ್ಥನೆ ಮಾಡೋಣ. और आगे हम अपने आप को सौंप देंगे. जिस तरह प्रभु ने इज़राइल का रक्षक को जब बालक था बचा लिया, हमको भी हर एक संकट में वो हमको बचा लेगा. ಇಸ್ರಾಯೇಲಿನ